ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ನಮ್ಮ ಗುರು ಕಂಪ್ಯೂಟರ್ ಸೆಂಟರ್ ಕಡೆಯಿಂದ ನಿಮಗೆ ಇಂಟರ್ನೆಟ್ ಕ್ಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಇಂಟರ್ನೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ, ಈಗ ಪ್ರಸ್ತುತವಾಗಿ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಸ್ಮಾರ್ಟ್ ಫೋನ್ಗಳಾಗಿರ್ಬೋದು, ಮತ್ತು ಎಲ್ಲರ ಈ ಸಾಮಾನ್ಯವಾಗಿ ಎಲ್ಲ ಸ್ಮಾರ್ಟ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಇಂಟರ್ನೆಟ್ನ ಸಖತ್ ಯೂಸ್ ಮಾಡ್ತೀವಿ. ಇಂಟರ್ನೆಟ್ ಈಗ ನೋಡಿ, ಆಗ ಹಿಂದೆ ಹೆಂಗಿತ್ತು, ಟೆಕ್ಸ್ಟ್ ಮೆಸೇಜ್ಗಳಿದ್ದು. ಈಗ ಏನು ಮಾಡ್ತೀರಿ ನೀವು, ಟೆಕ್ಸ್ಟ್ ಮೆಸೇಜ್ ಬರೀರಿ, ಇಷ್ಟು ಮೆಸೇಜ್‌ಗಳು ಹಾಕಿವ್ರಿ ಅಷ್ಟೇ. ಇವಾಗ ಏನು ಮಾಡ್ತೀರಿ, ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾಸ್‌ಗಳ ಮುಖಾಂತರ ಇಂಟರ್ನೆಟ್‌ನ ಜಾಸ್ತಿ ಯೂಸ್ ಮಾಡ್ತಿದ್ದೀರಿ. ಈಗ ವಾಟ್ಸಪ್ ಮುಖಾಂತರ ಚಾಟ್ ಮಾಡ್ತೀರಿ, ಡಾಕ್ಯುಮೆಂಟ್‌ನ ಸೆಂಡ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಫೋಟೋ ಶೇರ್ ಮಾಡ್ತೀರಿ. ಇದೆಲ್ಲ ಇಂಟರ್ನೆಟ್ಟಿಂದ ಯೂಸ್ ಆಗೋದು. ಈಗ ನಾವು ಇಂಟರ್ನೆಟ್ ಯೂಸ್ ಮಾಡ್ತಿರೋದ್ರಿಂದ ನಾವು ವಾಟ್ ಈಸ್ ಇಂಟರ್ನೆಟ್? ಇಂಟರ್ನೆಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಿನ ನಿಮಗೆ ಕ್ಲಾಸ್ ಮಾಡಿದ್ದೆ. ಏನು? ಇಂಟರ್ನೆಟ್ ಅಂದರೆ ಏನು? ಇಂಟರ್ನೆಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವತ್ತು ಒಂದು ಸ್ವಲ್ಪ ಡೀಪಾಗಿ ಹೇಳಿದ್ದೆ. ಇವತ್ತು ಈ ಇಂಟರ್ನೆಟ್ನ ಹೆಂಗೆ ಯೂಸ್ ಮಾಡ್ಬೋದು? ಬ್ರೌಸರ್ ಅಂದರೆ ಏನು? ಸರ್ಚ್ ಇಂಜಿನ್ ಅಂದರೆ ಯಾವುದು? ಮತ್ತು ಇಂಟರ್ನೆಟ್ನ ಯೂಸ್ ಮಾಡ್ಕೊಂಡು ನಾವು ಯಾವ್ಯಾವ ಥರ ಕೆಲಸಗಳು ಮಾಡ್ಕೋಬಹುದು? ಮತ್ತು ಇದರಲ್ಲಿ ಕೆಲವೊಂದು, ಈಗ ಮಕ್ಳಿಗೆ ಅವತ್ತೇ ಹೇಳಿದ್ದೆ ನಿಮಗೆ, ಮಕ್ಳಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಾಗ ಫ್ರೀಡಮ್ ಫೈಟರ್ ಬಗ್ಗೆ ಪ್ರಾಜೆಕ್ಟ್ ಕೊಟ್ಟಾಗ ಅದನ್ನ ಹೆಂಗೆ ಸೋರ್ಸಸ್ಗಳನ್ನ ನೀವು ತಗೋಬಹುದು. ಅಂದರೆ ಆಮೇಲೆ ನಾವು ಯಾವ್ದಾರ ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ಪ್ರೈವೇಟ್ ವೆಬ್ಸೈಟ್‌ಗಳೇ ಯಾವುದು, ಗೌರ್ಮೆಂಟ್ ವೆಬ್ಸೈಟ್‌ಗಳು ಯಾವುದು, ನಮ್ಗೆ ಹೆಂಗೆ ಮಾಹಿತಿ ಗೊತ್ತಾಗಬೇಕು. ಎಷ್ಟೋ ಜನಕ್ಕೆ ನಿಮಗೆ ಮಾಹಿತಿಗಳು ಸರ್ಚ್ ಮಾಡಕ್ಕೆ ಬರೋದಿಲ್ಲ. ನಾವು ಸೈಬರ್ ಸೆಂಟ್ರಿಗೆ ಬಂದು ನೀವು ಯಾವ ಕಾಲ್ ಆಗೈತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ, ಇಲ್ಲ ಜಾಬ್ ಅಪ್ಲಿಕೇಶನ್ ಹಾಕತ್ತೀರಿ. ಅದ್ರ ಬದಲು ನೀವೇ ಯಾವ ಥರ ಅಪ್ಲಿಕೇಶನ್ ಹಾಕಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಅದ್ರ ಬಗ್ಗೆ ಕಲಿಯೋಣ. ಫಸ್ಟು ನೀವು ಅವತ್ತೇ ಹೇಳಿದ್ದೆ, ಕಂಪ್ಯೂಟರ್ ಅಂದ್ರೆ ಏನು, ಬೇಸಿಕ್ ಅಂದ್ರೆ ಏನು, ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಅದರಲ್ಲಿ 2 ರೀತಿ ಸಾಫ್ಟ್ವೇರ್ ಬರ್ತದೆ. ಓ ಎಸ್ ಅಂತ ಒಂದು ಬರ್ತದೆ, ಮತ್ತೆ ಒಂದು ಅಪ್ಲಿಕೇಶನ್ ಅಂತ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ಆಮೇಲೆ ಇಂಟರ್ನೆಟ್ ಬಗ್ಗೆನೂ ಅವತ್ತು ಹೇಳಿದ್ದೆ. ಏನು ಇಂಟರ್ನೆಟ್ ಅಂದ್ರೆ, ನೀವು ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ, ಕಮ್ಯುನಿಕೇಶನ್ ನೆಟ್ವರ್ಕ್ ಅಂತಲೂ ಸಹ ನಾವು ಹೇಳ್ತೀವಿ. ಇಂಟರ್ನೆಟ್ ಅಂದ್ರೆ ಏನಂತ ಹೇಳ್ತೀವಿ? ಒಂದು ಕಮ್ಯುನಿಕೇಶನ್ ನೆಟ್ವರ್ಕ್ ಅಂತಲೂ ಸಹ ಹೇಳ್ತೀವಿ. ಇಲ್ಲ ಅಂದ್ರೆ ನೀವು ಇನ್ನೂ ಹೇಳ್ತೀನಿ ಅಂತ ಅಂದರೆ, ವಾಟ್ ಈಸ್ ಇಂಟರ್ನೆಟ್ ಅಂದರೆ, ಇದು ನೆಟ್ವರ್ಕ್ ಆಫ್ ನೆಟ್ವರ್ಕ್, ಸಾವಿರಾರು ಬಿಲಿಯನ್ಸ್ ಆಫ್ ದಿ ಕಂಪ್ಯೂಟರ್ ನೆಟ್ವರ್ಕ್ ಅಂತಲೂ ಸಹ ನಾವು ಹೇಳ್ತೀವಿ. ಏನು ಇಂಟರ್ನೆಟ್ ಅಂದರೆ, ಬಿಲಿಯನ್ಸ್ ಆಫ್ ದಿ ಕಂಪ್ಯೂಟರ್ ನೆಟ್ವರ್ಕ್ ಅಂತಲೂ ಸಹ ಹೇಳ್ತೀವಿ. ಅಂದರೆ ನಿಮ್ಮ ಸ್ನೇಹಿತರು ಅವತ್ತೇ ಎಕ್ಸಾಂಪಲ್ ಕೊಟ್ಟಿದ್ದೆ. ನಿಮ್ಮ ಸ್ನೇಹಿತರು ಎಲ್ಲೋ ಕೂತಿರ್ತಾರೆ. ನಂಗೆ ಸಿಸ್ಟಮಲ್ಲಿ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ತಾ ಇರ್ತೀನಿ. ಆ ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ಫಾಂಟ್ ಬಗ್ಗೆನೋ, ಇಲ್ಲ ಪ್ಯಾರಾಗ್ರಾಫ್ ಬಗ್ಗೆನೋ, ಇಲ್ಲ ಅಂದರೆ ಪೇಜ್ ಸೆಟಪ್ ಬಗ್ಗೆನೋ, ಇಲ್ಲಾಂದ್ರೆ ಯಾವ್ದೋ ಪಿ ಡಿ ಎಫ್ ಥರ ಸಮಸ್ಯೆಗಳು ಈ ಥರ ಕಾಡ್ದಾಗ ನಿಮಗೆ ಗೊತ್ತಾಯ್ತಿರೋದಿಲ್ಲ. ಆಗ ನಿಮ್ಮ ಫ್ರೆಂಡ್ ಫೋನಲ್ಲಿ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ಆಗ ಯಾವ ರೀತಿ ನೀವು ಕನೆಕ್ಟ್ ಮಾಡ್ಬೋದು? ಕೆಲವೊಂದು ಇದು ವೆಬ್ಸೈಟ್‌ಗಳಿವೆ. ಏನು ಒಂದು ಆ್ಯಪ್‌ಗಳು ಆಗಿರ್ಬೋದು, ವೆಬ್ಸೈಟ್‌ಗಳಾಗಿರ್ಬೋದು, ಮತ್ತೆ ಕೆಲವೊಂದು ಸಾಫ್ಟ್‌ವೇರ್‌ಗಳ ಮುಖಾಂತರ ಅವ್ರು ಕನೆಕ್ಟ್ ಮಾಡ್ಬೋದು ಕಂಪ್ಯೂಟರ್‌ನ. ಅಂದ್ರೆ ಮಾಹಿತಿಗಳ ಇಂಟರ್ನೆಟ್ ಅಂದ್ರೆ ಏನಿಲ್ಲ, ಮಾಹಿತಿಗಳನ್ನ ಹಂಚಿಕೆ ಮಾಡ್ಕೊಳ್ಳೋದು. ಇನ್ನೊಂದು ಕಂಪ್ಯೂಟರ್‌ಯಿಂದ ಇನ್ನೊಂದು ಕಂಪ್ಯೂಟರ್‌ಗೆ ಮಾಹಿತಿಗಳನ್ನ ಹಂಚಿಕೆ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ತೀವಿ ಇಂಟರ್ನೆಟ್ ಅಂದ್ರೆ. ಗೊತ್ತಾಯ್ತಾ? ಆಗ ಈಗ ಈಗ ಯಾವ್ದಾರ ನಿಮ್ಮ ಫ್ರೆಂಡ್‌ಗೆ ಡಾಕ್ಯುಮೆಂಟ್ ಬಗ್ಗೆ ಗೊತ್ತಾಯ್ತಿರೋದಿಲ್ಲ. ಆಗ ಎಕ್ಸ್‌ಪ್ಲೇನ್ ಮಾಡೋದು. ಈ ಥರ ಮಾಡು, ಈ ಥರ ಮಾಡು ಅಂತ ಇಲ್ಲೇ ಕೂತ್ಕೊಂಡು ಟೀಮ್ ವ್ಯೂವರ್, ಆರ್ಮಿ ಅಡ್ಮಿನ್, ಈ ಥರ ಕೆಲವೊಂದು ಸಾಫ್ಟ್‌ವೇರ್‌ಗಳಿವೆ. ಅವ್ರ ಮುಖಾಂತರ ಡಿಸ್ಕ್ ಈ ರೀತಿ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಗೊತ್ತಾಯ್ತಲ್ವಾ? ನಾವು ಇಂಟರ್ನೆಟ್ ಬಗ್ಗೆನೇ 1 ತಿಂಗಳು ಕೋರ್ಸ್ ಮಾಡಿದೀವಿ ನಿಮ್ಗೆ. ನಿಮ್ಗೋಸ್ಕರ ಏನ್ ಮಾಡಿದೀವಿ, 1 ತಿಂಗಳು ಪ್ರತಿಯೊಂದನ್ನು ಯಾವ್ಯಾವ ರೀತಿ ಜಾಬ್ ಅಪ್ಲಿಕೇಶನ್ ಹೆಂಗ್ ಸರ್ಚ್ ಮಾಡ್ಕೊಳ್ಳೋದು, ಜಾಬ್ ಅಪ್ಲಿಕೇಶನ್ ಹೆಂಗ್ ಹಾಕೊಳ್ಳೋದು, ಮತ್ತೆ ಅಪ್ಲಿಕೇಶನ್ ಹಾಕಾದ್ಮೇಲೆ ನಮ್ಗೆ ಹೆಂಗೆ ಮಾಹಿತಿ ಗೊತ್ತಾಯ್ತದೆ, ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಕೀ ಆನ್ಸರ್‌ಗಳಾಗಿರ್ಬೋದು, ಮತ್ತೆ ಕಟ್ ಆಫ್‌ಗಳಾಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಯಾವ್ದು ಸರ್ಚ್ ಮಾಡ್ಕೋಬೇಕು, ಮತ್ತೆ ಕೆಲವೊಂದು ಈಗ ಇಂಪಾರ್ಟೆಂಟು ಆಗ ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಗೆ ಲೆಟರ್ ಬರೋದು. ಈಗ ಆದ್ರೂ ಅದ್ರ ಬದಲು ಏನು ಮಾಡವ್ರೆ, ಇಮೇಲ್ ಐಡಿಗಳನ್ನ ಕಂಪಲ್ಸರಿ ಕೇಳ್ತಾರೆ. ಇಮೇಲ್ ಐಡಿಗಳನ್ನ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇಮೇಲ್ ಐಡಿಗಳಲ್ಲಿ ಯಾವ್ಯಾವ ಇಮೇಲ್ ಐಡಿಗಳವೆ? ನಾವು ಬರೀ ಜಿಮೇಲ್‌ನೇ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ನೀವು ಇಮೇಲ್ ಅಂದ್ರೆ ಏನು ಅಂತ ತಿಳ್ಕೊಂಡಿರೋದಿಲ್ಲ. ಅದ್ರೊಳಗೆ ಜಿಮೇಲ್‌ನ ಇಮೇಲ್ ಅಂತೀವಿ ಒಂದೊಂದ್ಸತಿ. ಜಿಮೇಲ್ ಅಂದ್ರೆ ಏನು? ಮತ್ತೆ ಆ ಇಮೇಲ್ ಒಳಗೆ ಯಾವ್ಯಾವೋ ಐಡಿಗಳು ಬರ್ತವೆ, ಇಮೇಲ್ ಐಡಿಗಳು ಬರ್ತವೆ. ಅದ್ರ ಬಗ್ಗೆ ಕ್ಲಾಸಸ್‌ಗಳನ್ನ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ನಿಮ್ಗೆ ಈಗ ಕಾಮನ್ ಆಗಿ ಅರ್ಥ ಆಗೈತೆ ಅನ್ಕೊಂಡಿದ್ದೀನಿ. ಇಂಟರ್ನೆಟ್ ಅಂದ್ರೆ ಏನಂತ ಹೇಳ್ತೀವಿ? ಇದೊಂದು ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ನಾವು ಹೇಳ್ತೀವಿ. ಇಲ್ಲಾಂದ್ರೆ ನೆಟ್ವರ್ಕ್ ಆಫ್ ನೆಟ್ವರ್ಕ್, ಇಲ್ಲಾಂದ್ರೆ ಬಿಲಿಯನ್ಸ್ ಆಫ್ ದಿ ಕಂಪ್ಯೂಟರ್ ನೆಟ್ವರ್ಕ್. ಯಾವ ರೀತಿ ಬೇಕಾದ್ರೂ ನೀವು ಹೇಳ್ತಾ ಹೋಗ್ಬೋದು ಇಂಟರ್ನೆಟ್ ಅಂದ್ರೆ. ಗೊತ್ತಾಯ್ತಲ್ವಾ? ಅಂದ್ರೆ ಕಮ್ಯುನಿಕೇಷನ್ ಮಾಡೋದು. ಇನ್ನೊಂದು ಕಂಪ್ಯೂಟರ್ ನೆಟ್ವರ್ಕ್‌ನ ಕಮ್ಯುನಿಕೇಷನ್ ಮಾಡ್ಕೊಂಡು ಆ ಮಾಹಿತಿನ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇದು.
ಗೊತ್ತಾಯ್ತಲ್ವಾ? ಇನ್ನೂ ಜಾಸ್ತಿ ಹೇಳ್ತೀನಿ ಅಂದ್ರೆ ಒಂದೊಂದು ಅಕ್ಷರನು ಸಹ ನೀವು ಅರ್ಥ ಹೇಳ್ಬೋದು. ಏನು ಇಂಟ್ರೆಸ್ಟಿಂಗ್, ಒಂದು ಐ ಅಂದ್ರೆ ಇಂಟ್ರೆಸ್ಟಿಂಗ್, ಎನ್ ಅಂದ್ರೆ ನೋಷನ್, ಟಿ ಅಂದ್ರೆ ಟ್ರಾನ್ಸ್ಮಿಟೆಡ್, ಇ ಅಂದ್ರೆ ಎಲೆಕ್ಟ್ರಾನಿಕ್, ಆರ್ ಅಂದ್ರೆ ರೌಂಡ್, ನ್ಯೂಲಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಲೂ ಸಹ ಹೇಳ್ತೀವಿ ಇಂಟರ್ನೆಟ್ ಅಂದ್ರೆ. ಗೊತ್ತಾಯ್ತಾ? ಏನೋ ಇಂಟ್ರೆಸ್ಟಿಂಗ್, ನೋಷನ್, ಟ್ರಾನ್ಸ್ಮಿಟೆಡ್, ಎಲೆಕ್ಟ್ರಾನಿಕ್, ರೌಂಡ್, ನ್ಯೂಲಿ ಇಂಜಿನಿಯರಿಂಗ್ ಟೆಕ್ನಾಲಜಿ. ಇಷ್ಟನ್ನಾದರೂ ತಿಳ್ಕೊಂಡಿರ್ಬೇಕು ನೀವು. ಗೊತ್ತಾಯ್ತಾ? ಅದ ಈ ಇಂಟರ್ನೆಟ್ ಅಂದ್ರೆ ಇಷ್ಟು ತಿಳ್ಕಂದ್ರಿ. ಏನಿಲ್ಲ ಈಗ ಹೆಂಗೆ ಕಂಪ್ಯೂಟರ್ ಅಂದ್ರೆ ಏನು ಹೇಳ್ತೀರಿ? ಕಾಮನ್ಲಿ ಆಪರೇಟಿಂಗ್ ಮಿಷಿನ್, ಪರ್ಪಸ್‌ಫುಲ್ ಯೂಸರ್ ಫಾರ್ ಟೆಕ್ನಾಲಜಿ, ಎಜುಕೇಷನ್, ರಿಸರ್ಚ್ ಅಂತೆಲ್ಲ ಹೇಳ್ತೀವಲ್ವಾ? ಅದೇ ರೀತಿ ಒಂದೊಂದು ಅಕ್ಷರನಿದು ಇಂಟ್ರೆಸ್ಟಿಂಗ್, ನೋಷನ್, ಟ್ರಾನ್ಸ್ಮಿಟೆಡ್, ಎಲೆಕ್ಟ್ರಾನಿಕ್, ರೌಂಡ್, ನ್ಯೂಲಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಲೂ ಸಹ ನಾವು ಕರಿತಾ ಹೋಯ್ತೀವಿ. ಇದ್ರ ಬಗ್ಗೆ ತುಂಬಾ ಇದೆ ಕಲಿಯುವಂತ ತುಂಬಾ ಇದೆ. ಬಟ್ ನೀವು ಯೂಸ್ ಮಾಡ್ಕೊತಿರೋದು ಹೆಂಗೆ? ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಯ್ತೀರಿ. ಆ ಸೋಷಿಯಲ್ ಮೀಡಿಯಾಗಳನ್ನೂ ಹೆಂಗ್ ಬಳಸ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನ ನಾವು ಹೆಂಗ್ ಬಳಸ್ಕೋಬೇಕು, ಯಾವ ರೀತಿ ಸೆಕ್ಯೂರ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆನೂ ನಿಮಗೆ ಕ್ಲಾಸಸ್‌ಗಳಿವೆ. ಅದನ್ನ ತಿಳ್ಕೊತಾ ಹೋಗಿ. ಈಗ ನಾವು ಇಂಟರ್ನೆಟ್‌ನ ಯಾವ ರೀತಿ ಯೂಸ್ ಮಾಡ್ಬೋದು? ಗೊತ್ತಾಯ್ತಲ್ವಾ? ಹಂಗಾದ್ರೆ ಬ್ರೌಸರ್ ಅಂದ್ರೆ ಯಾವುದು? ಈಗ ಇಂಟರ್ನೆಟ್ ಓಪನ್ ಮಾಡಿ ಅಂತಂದ್ರೆ ನೀವು ಕುರುಡು ಮೆಥಡಲ್ಲಿ ಹೆಂಗ್ ಓಪನ್ ಮಾಡ್ತೀರಿ? ಇದ್ರಲ್ಲಿ ಓಪನ್ ಆಯ್ತದೆ ಇಂಟರ್ನೆಟ್ಟು. ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದ್ಬಿಟ್ಟು ಇದು ಓಪನ್ ಆಗುತ್ತೆ. ಇಲ್ಲಿ ತಡ್ರಿ ಒಂದು ಸೆಕೆಂಡ್. ಇಲ್ಲಿ ಬರ್ತೀವಿ. ಇಲ್ಲಿ ಬಂದ್ಬಿಟ್ಟು ಗೂಗಲ್ ಅಂತ ಸರ್ಚ್ ಮಾಡ್ಕತೀವಿ. ಗೂಗಲ್‌ನ ಓಪನ್ ಮಾಡ್ಕತೀವಿ. ಆ ಗೂಗಲ್ ಓಪನ್ ಮಾಡ್ಕೊಂಡ ತಕ್ಷಣ ಗೂಗಲ್ ಓಪನ್ ಮಾಡ್ಕತೀರಿ. ಗೂಗಲ್ ಓಪನ್ ಮಾಡಿ ನಿಮಗೆ ಮಾಹಿತಿನ ತಗತಾ ಹೋಯ್ತೀರಿ. ಗೂಗಲ್ ಒಂದ್ರಲ್ಲೇ ಮಾಹಿತಿ ಸಿಗದಾ? ಹಂಗಾದ್ರೆ ಇದು ಏನು? ಏನು? ಇದು ಏನು ಇದು? ಇದ್ರಲ್ಲಿ ಇಂಟರ್ನೆಟ್ ಅಂದ್ರೆ ಇದ್ರಲ್ಲೇ ಸಿಗುತ್ತಾ? ಇನ್ನು ಬೇರೆದ್ರಲ್ಲಿ ಸಿಗಲ್ವಾ? ನಾವು ಹೇಳ್ತಾ ಇರ್ತೀವಿ. ಇದ್ರಲ್ಲಿ ಆಗ್ಲಿಲ್ಲ ಇನ್ನೊಂದ್ರಲ್ಲಿ ವರ್ಕ್ ಮಾಡಿ. ಇನ್ನೊಂದು ಇಂಟರ್ನೆಟ್ ಓಪನ್ ಮಾಡ್ಕೊಳ್ಳಿ ಅಂತ. ಅದು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಗೊತ್ತಾಯ್ತಾ? ಇದು ನಾವು ಫಸ್ಟ್ ಈಗ ತಿಳ್ಕೊಬೇಕಾಗಿರೋದು ಬ್ರೌಸರ್ ಅಂದ್ರೆ ಏನು? ಇಂಟರ್ನೆಟ್‌ನ ಬಗ್ಗೆ ಕಲಿತಾ ಇದೀವಿ ಅಂದ್ರೆ ಬ್ರೌಸರ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಬ್ರೌಸರ್ ಅಂದ್ರೆ ಯಾವ್ಯಾವು? ಯಾವ್ದ್ಯಾವ್ದ್ರಲ್ಲಿ ಇಂಟರ್ನೆಟ್ ಸಿಗುತ್ತೆ? ಈಗ ಈ ಗೂಗಲ್ ಕ್ರೋಮ್ ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ತೀರಿ. ಇದು ಯಾವ ಕಂಪನಿ? ಮೈಕ್ರೋಸಾಫ್ಟ್ ಕಂಪನಿಯವರು ಡೆವಲಪ್ ಮಾಡಿದ್ದು. ಗೂಗಲ್ ಅವರೇ ಡೆವಲಪ್ ಮಾಡಿದ್ದು. ಹಂಗಾಗಿ ಈ ಗೂಗಲ್ ಅವರು ಡೆವಲಪ್ ಮಾಡಿರೋದಕ್ಕ ಇದು ಗೂಗಲ್ ಅವರು ಡೆವಲಪ್ ಮಾಡಿರೋದು. ಗೂಗಲ್. ಈ ಗೂಗಲಲ್ಲಿ ಬ್ರೌಸರ್‌ನ ಓಪನ್ ಮಾಡ್ತೀವಿ. ಫಸ್ಟ್ ಬ್ರೌಸರ್‌ಗಳು ಯಾವ್ಯಾವು ಅನ್ನೋದು ತಿಳ್ಕೊಳ್ಳೋಣ. ಗೂಗಲ್ ಕ್ರೋಮ್ ಅನ್ನೋದು ಒಂದು ಬ್ರೌಸರು. ಏನು? ಬ್ರೌಸರು. ಹಂಗಾರೆ ಅದೊಂದೇನಾ ಇರೋದು? ಇಲ್ಲ, ಸುಮಾರಿದೆ. ಯಾವ್ಯಾವ ಬ್ರೌಸರ್ ಇದೆ? ನೋಡಿ, ಇಷ್ಟು ಬ್ರೌಸರ್‌ಗಳಿವೆ. ಸುಮಾರಿದೆ. ನಿಮಗೆ ಸಿಂಪಲ್ ಆಗಿ ಇಷ್ಟು ಹೇಳ್ಕೊಡ್ತೀನಿ. ಬ್ರೌಸರ್‌ಗಳು. ಇಷ್ಟು ಬ್ರೌಸರ್‌ಗಳು. ಇವೆಲ್ಲ ಬ್ರೌಸರ್‌ಗಳು ತೆಗೆದು ನೋಡಿ. ಇದ್ರಲ್ಲಿ ಎಲ್ಲ ಇಂಟರ್ನೆಟ್ ಸಿಗೋಂಥ ಮಾಹಿತಿ. ಇದ್ರಲ್ಲೆಲ್ಲ ಇಂಟರ್ನೆಟ್ ಸಿಗ್ತದೆ ನಿಮಗೆ. ಏನು? ಇದು ಸಫಾರಿ, ಮೊಜಿಲ್ಲಾ ಫೈರ್‌ಫ್ಯಾಕ್ಸ್, ಕ್ರೋಮ್, ಎಡ್ಜ್, ಒಪೇರಾ ಎಕ್ಸೆಟ್ರಾ ಸುಮಾರವೆ. ನಾವು ತಿಳ್ಕೊಬೇಕಾಗಿರೋದು ಇಂಟರ್ನೆಟ್‌ನ ಇದ್ರಲ್ಲೆಲ್ಲ ಓಪನ್ ಮಾಡೋದು ಅಂದ್ರೆ ಇಂಟರ್ನೆಟ್ ಎಕ್ಸ್‌ಪ್ಲೋರರ್ ಇದೆ. ಅಂತ ಸಿಂಬಲ್ ಇರ್ತದೆ ನೋಡಿ. ಎಲ್ಲಾರ ಮೊಬೈಲ್ ಇದ್ರಲ್ಲಿ ಇರ್ತದೆ. ಕಾಮನ್ ಆಗಿ ಇದು ಈ ತರ ಸಿಂಬಲ್ ಇರುತ್ತೆ. ಅದು ಇಂಟರ್ನೆಟ್ ಎಕ್ಸ್‌ಪ್ಲೋರರ್ ಅಂತ ಹೇಳ್ತೀವಿ. ಅದು ವರ್ಷನ್‌ಗಳೆಲ್ಲ ಚೇಂಜ್ ಆಗವೆ. ಯಾವುದು ಈ ಇಂಟರ್ನೆಟ್ ಎಕ್ಸ್‌ಪ್ಲೋರರ್ ಯಾವ್ದೈತೆ 7 ಓಪನ್ ಮಾಡಿ 10 ಓಪನ್ ಮಾಡ್ಕೊಳ್ಳಿ ಎಕ್ಸ್‌ಪ್ಲೋರ್‌ನ ಅಂತ ಹೇಳ್ತೀವಿ. ಆ ಬ್ರೌಸರ್ ಒಳಗೆ ತಿಳ್ಕೋಬೇಕು ವರ್ಷನ್‌ಗಳ ಬಗ್ಗೆ. ಬಟ್ ನೀವು ವರ್ಷನ್‌ಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಇಂಟರ್ನೆಟ್ ಯಾವ್ದ್ಯಾವ್ದ್ರಲ್ಲಿ ಸಿಗುತ್ತೆ ನಾವು ಹೇಳ್ತೀವಿ. ನಾನು ಕಾಮನ್ ಆಗಿ ನೀವು ನಮ್ಮ ಕಂಪ್ಯೂಟರ್ ಸೆಂಟರ್ ಬಂದಾಗ ಇದೊಂದ್ರಲ್ಲೇ ಯೂಸ್ ಮಾಡ್ತಾ ಇರ್ತೀರಿ. ಇದೊಂದ್ರಲ್ಲಿ ಯೂಸ್ ಮಾಡ್ತಾ ಇರ್ತೀರಿ. ಕೆಲವೊಂದು ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾಯ್ತದೆ, ಕೆಲವೊಂದು ಸತಿ ಅಪ್ಲಿಕೇಶನ್ ಓಪನ್ ಆಯ್ತಾ ಇರೋದಿಲ್ಲ. ಕೆಲವೊಂದು ಸತಿ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್‌ಗಳು ಬರ್ತಾ ಇರ್ತವೆ. ಕೆಲವೊಂದು ಸತಿ ಫೋಟೋಸ್‌ಗಳು ಅಪ್‌ಲೋಡ್ ಆಯ್ತಾ ಇರೋದಿಲ್ಲ. ಆಗೇನ್ ಮಾಡ್ಬೇಕು? ಬ್ರೌಸರ್‌ನ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಏನು? ಬ್ರೌಸರ್‌ನ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಆಗ ನೀವೇನ್ ಮಾಡ್ಬೇಕು? ಈ ಬ್ರೌಸರ್ ಇದು ಮೊಜಿಲ್ಲಾ ಫೈರ್‌ಫ್ಯಾಕ್ಸ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಸಫಾರಿ, ಇದೊಂದು ಆಪಲ್ ಕಂಪನಿಯವ್ರು ಕಂಡುಹಿಡಿದಿರೋ ಸಫಾರಿ. ಇದು ಮೈಕ್ರೋಸಾಫ್ಟ್ ಎಡ್ಜ್ ಅನ್ನೋದು ಒಂದು ಮೈಕ್ರೋಸಾಫ್ಟ್ ಕಂಡುಹಿಡಿದಿರೋದು. ಇದು ಡೆವಲಪ್ ಮಾಡಿರೋದು. ಗೊತ್ತಾಯ್ತಲ್ವಾ? ಈಗ ನೀವು ಇಷ್ಟರಲ್ಲೂ ಸಹ ನೀವು ಒಂದ್ರಲ್ಲೂ ಇಂಟರ್ನೆಟ್ ಸಿಗ್ಲಿಲ್ಲ ಅಂದ್ರುವೆ ಇಷ್ಟರಲ್ಲೂ ಓಪನ್ ಮಾಡ್ಕೋಬಹುದು ನೀವು ಇಂಟರ್ನೆಟ್‌ನ. ಗೊತ್ತಾಯ್ತಾ? ಇದು ಇಂಟರ್ನೆಟ್ ಓಪನ್ ಮಾಡ್ಕೊಳಕ್ ಬೇಕಾದಂತ ಬ್ರೌಸರ್‌ಗಳು. ಈಗ ನಾನು ಕಾಮನ್ ಆಗಿ ಆಗ್ಲೇ ಹೇಳ್ದೆ. ಯಾವ್ದಾರ ಒಂದು ಅಪ್ಲಿಕೇಶನ್ ಓಪನ್ ಆಗ್ಲಿಲ್ಲ ಅಂದ್ರೆ ಈ ಬ್ರೌಸರ್ ಟ್ರೈ ಮಾಡಿ. ಇಲ್ಲಾಂದ್ರೆ ಇದ್ರಲ್ಲಿ ಟ್ರೈ ಮಾಡಿ. ಕಾಮನ್ ಆಗಿ ಎಲ್ಲದರಲ್ಲೂ ಇರ್ತದೆ. ಎಲ್ಲಾ ಸಿಸ್ಟಮ್‌ಗಳಲ್ಲಿ ಹಾಕಿರ್ತೀವಿ. ಕಾಮನ್ ಆಗಿ ಇಷ್ಟು ಬ್ರೌಸರ್‌ಗಳನ್ನ ಎಲ್ಲಾ ಸಿಸ್ಟಮಲ್ಲೂ ನಾವು ಹಾಕಿರ್ತೀವಿ. ಇದ್ರಲ್ಲಿ ಯೂಸ್ ಮಾಡಿ. ಇದ್ರಲ್ಲಿ ಸಿಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಯೂಸ್ ಮಾಡಿ. ಗೊತ್ತಾಯ್ತಾ? ಇವೇನಿದು ಬ್ರೌಸರ್‌ಗಳಂತ ನಾವು ಹೇಳ್ತೀವಿ. ನೀವು ಬರ್ಕೋಬೇಕು ಯಾವ್ಯಾವ ಬ್ರೌಸರ್ ಅವೆ ಅಂತ ಕ್ವೆಶ್ಚನಲ್ಲಿ ಕೇಳ್ತಾರೆ. ಈ ಕೆಳಗಿವ್ನಲ್ಲಿ ಬ್ರೌಸರ್‌ಗಳನ್ನು ನಾವು ಎಕ್ಸಾಮ್ ಕೊಡ್ಬೇಕಾದ್ರೆ ಕೊಟ್ಟಿರ್ತೀವಿ. ಯಾಕೆ ನಿಮ್ಗೆ ಮಾಡ್ತಾ ಇರೋವೆಲ್ಲ ಇಂಪಾರ್ಟೆಂಟ್ ಕ್ಲಾಸ್. ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅದ್ರ ಬಗ್ಗೆನೇ ನಿಮ್ಗೆ ಹೇಳ್ತಾ ಇರೋದು.
ಹೇಳ್ತಾ ಇರ್ತೀವಿ ನಾವು. ಏನು ಕೆಳಗಿನಲ್ಲಿ ಬ್ರೌಸರ್ಗಳು ಯಾವುವು ಕಂಡಿಡೀರಿ? ಗೂಗಲ್ ಕ್ರೋಮ್, ಆಕ್ಸ್, ಮತ್ತು ಗೂ ಅಲ್ಲ ಗೂಗಲ್ ಕ್ರೋಮ್, ಆ್ಯಕ್ಸು ಮತ್ತು ಬಿಂಗು, ಗೂಗಲ್ ಅಂತೆಲ್ಲ ಕೊಟ್ಟಿರ್ತೀವಿ. ನೀವು ಆಗ ಬ್ರೌಸರ್ ಯಾವ ಕ್ಲಿಕ್ ಮಾಡಬೇಕು, ಅಲ್ಲಿರೋದು ಯಾವುದಿದು ಕ್ರೋಮ್ನ ನೀವು ಚೂಸ್ ಮಾಡಬೇಕಾಗಿರ್ತದೆ. ಗೊತ್ತಾಯ್ತಾ? ಇಷ್ಟು ಬ್ರೌಸರ್ಗಳ ಬಗ್ಗೆ ಸುಮಾರು ಬ್ರೌಸರ್ ಇವೆ. ನಿಮ್ಗೆ ಯಾವ ಬೇಕು ಅದೆಲ್ಲ ಜಾಸ್ತಿ ಎಮ್ ಬಿ ಇರೋದಿಲ್ಲ, ಸಿಂಪಲಾಗಿ ಸಿಗ್ತವೆ. ಡೌನ್ಲೋಡ್ ಮಾಡ್ಕೊಬಿಟ್ಟು ನೀವು ಬ್ರೌಸರ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ಇಂಟರ್ನೆಟ್ ಯೂಸ್ ಮಾಡ್ಕೋಬೋದು. ಈಗ ನಾವು ಇಂಟರ್ನೆಟ್ನ ಯೂಸ್ ಮಾಡ್ಕೋತೀವಿ, ಓಕೆ. ಮಾಹಿತಿನ ಯಾವ ರೀತಿ ತಗೋತೀವಿ? ಈ ಬ್ರೌಸರ್ಗಳ ಮುಖಾಂತರ ಓಪನ್ ಮಾಡ್ತೀವಿ, ಓಕೆ. ಬ್ರೌಸರ್ಗಳು ಓಪನ್ ಮಾಡಿದ್ರೆ ನಿಮಗೆ ಕೆಲವೊಂದು ಸರ್ಚ್ ಇಂಜಿನ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕಾಗ್ತದೆ. ಸರ್ಚ್ ಇಂಜಿನ್ ಅಂತ ನಾವು ಹೇಳ್ತೀವಿ. ಯಾವುದು ಸರ್ಚ್ ಇಂಜಿನ್ ಅಂದರೆ? ಸರ್ಚ್ ಇಂಜಿನ್ ಅಂದರೆ ಏನಿಲ್ಲ, ಸಿಂಪಲ್ ಈ ಮಾಹಿತಿನ ಕೊಡೋ ಅಂಥದ್ದು. ಇದೇನು ಇಂಟರ್ನೆಟ್ನ ಒದಗಿಸೋ ಅಂಥದ್ದು ನಮಗೆ. ಈ ಒಂದು ಇಂಟರ್ನೆಟು ಒದಗಿಸೋ ಅಂಥದ್ದು. ಈಗ ಮಾಹಿತಿ ಕೊಡೋ ಅಂಥದ್ದು ಯಾವ್ಯಾವುದರಲ್ಲಿ ಮಾಹಿತಿ? ಗೂಗಲ್ ಕೇಳಿದಿರಲ್ಲ, ಗೂಗಲ್ ಕೇಳಿದೀವಲ್ವಾ? ಏನು ಗೂಗಲ್ ಒಂದು ಸರ್ಚ್ ಇಂಜಿನ್ ಅಂತ ನಾವು ಹೇಳ್ತೀವಿ. ಹಂಗಾರೆ ಗೂಗಲ್ಲೇ ಒಂದೇ ಸರ್ಚ್ ಇಂಜಿನ್ನು, ಬೇರೆ ಬೇರೆ ಸರ್ಚ್ ಇಂಜಿನ್ಗಳಿಲ್ವಾ? ಐತೆ ನೋಡಿ. ಬೇಕಾರೆ ಸರ್ಚ್ ಇಂಜಿನ್ ಅಂತಲೇ ಒಂದು ಇಮೇಜ್ಗಳನ್ನ ಯಾವ್ಯಾವ ಇಮೇಜ್ಗಳವೆ ಅನ್ನೋದ್ರ ಬಗ್ಗೆ ನೋಡಿ. ಇವೆಲ್ಲ ಸರ್ಚ್ ಇಂಜಿನ್ಗಳು. ಇವರೆಲ್ಲ ನಿಮ್ಗೆ ಇಂಟರ್ನೆಟ್ ಸಿಗ್ತದೆ. ಗೂಗಲ್ಲು, ಬಿಂಗು, ಆಸ್ಕು, ಯಾಹೂ, ಮತ್ತು ಬೈ, ಈ ಥರ ಇಲ್ಲವೇ ನೋಡಿ. ಇಲ್ಲಿ ಯಾವ್ಯಾವ ಕಂಪ್ನಿಯವರು ಸಹ ಕಂಡುಹಿಡಿದ್ರು ಅನ್ನೋದು ಸಹ ಇದು ನಿಮಗೆ ಸಿಗ್ತವೆ. ಆ್ಯಂಡ್ ತೋರಿಸ್ತೀನಿ, ಶೋ ಮಾಡಿ ತೋರಿಸ್ತೀನಿ. ಇಷ್ಟರಲ್ಲೂ ಸಹ ನಿಮ್ಗೆ ಇಷ್ಟರಲ್ಲೆಲ್ಲ ನಿಮಗೆ ಇಂಟರ್ನೆಟ್ಟು ಇಂಟರ್ನೆಟ್ಟಿಂದ ಮಾಹಿತಿ ಸಿಗೋಂಥದ್ದು. ಇದು ಏನಿದು ಸರ್ಚ್ ಇಂಜಿನ್ ಅಂತ ನಾವು ಹೇಳ್ತೀವಿ. ಓಕೆ, ಗೊತ್ತಾಯ್ತಲ್ವಾ? ಈಗ ಇವೆಲ್ಲ ಸರ್ಚ್ ಇಂಜಿನ್ಗಳು. 10 ಸರ್ಚ್ ಇಂಜಿನ್ಗಳು. ಗೂಗಲ್ ಸರ್ಚ್ ಇಂಜಿನ್ನು, ಹ್ಯಾಸ್ಕು, ಗೂಗಲ್ ಸ್ಕಾಲರ್, ಬೈಂಡ್, ಯಾವು, ಈ ರೀತಿ ಡಕ್ ಗೋ, ಈ ರೀತಿ ಎಲ್ಲ ನಿಮಗೆಲ್ಲ ಇದರಲ್ಲೆಲ್ಲ ಮಾಹಿತಿಗಳನ್ನ ಕೊಡ್ತೇವೆ. ಬಟ್ ನೀವು ಜಾಸ್ತಿ ಯೂಸ್ ಮಾಡೋದು ಯಾವುದು? ಗೂಗಲ್ನ ಯೂಸ್ ಮಾಡ್ತೀರಿ. ಕೆಲವೊಂದು ವೆಬ್ಸೈಟ್ಗಳು ಇವೆಲ್ಲ ಸೆಕ್ಯೂರ್ ಆಗಿ, ಕೆಲವೊಂದರಲ್ಲಿ ಸೆಟ್ಟಿಂಗ್ಸ್ಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ್ಯಾವ ವೆಬ್ಸೈಟ್ಗಳು ಹೆಂಗೆ ಸೆಕ್ಯೂರ್ ಮಾಡ್ಕೋಬೇಕು, ನಮ್ಮ ಮಾಹಿತಿಗಳನ್ನ ಬೇರೆಯವ್ರಿಗೆ ಹೆಂಗೆ ನೀವು ಕೊಡಬಾರ್ದು ಅನ್ನೋದ್ರಲ್ಲಿ ಈಗ ಸರ್ಚ್ ಇಂಜಿನ್ಗಳೇ ನೀವು ಸೆಟ್ಟಿಂಗ್ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನಾರು ನೀವು ಮಾಹಿತಿಗಳನ್ನ ನೀವು ಅಕಸ್ಮಾತ್ ನೀವು ಇಂಟರ್ನೆಟ್ ಮುಖಾಂತರ ಯಾರ್ಯಾರಿಗೆ ಬೇಕಾದರೂ ಈಗ ಪ್ರಸ್ತುತ ಇದರಲ್ಲಿ ಯಾರ್ಯಾರಿಗೆ ಬೇಕಾದ್ರೂ ಶೇರ್ ಆಗಿಬಿಡ್ತೇವೆ ನಿಮ್ಮ ಮಾಹಿತಿಗಳು. ನೀವು ಹೆಂಗೆ ಸೆಕ್ಯೂರ್ ಆಗಿರಬೇಕು ಅನ್ನೋದ್ರೂ ಈ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀವಿ. ಗೊತ್ತಾಯ್ತಾ? ಈಗ ಬ್ರೌಸರ್ ಅಂದರೆ ಯಾವುದು? ಗೂಗಲ್ ಕ್ರೋಮ್, ಎಡ್ಜ್, ಸಫಾರಿ, ಒಪೇರಾ, ಎಕ್ಸೆಟ್ರಾ. ಇಷ್ಟರ ಮೋಜಿಲಾ ಫೈರ್ಫಾಕ್ಸ್ ಎಕ್ಸೆಟ್ರಾ. ನೀವು ಇಷ್ಟರ ತಿಳ್ಕೊಂಡಿರ್ಬೇಕು. ಈ ಇದರಲ್ಲಿ ಅದರೊಳಗೆ ಬರೋಂಥ ಸರ್ಚಿನ್ ಇಂಜಿನ್ಗಳು ಯಾವುದು, ಮಾಹಿತಿ ಪಡೆಯೋಂಥದ್ದು ಯಾವುದು? ನಾವು ಇದು ಗೂಗಲ್ಲು, ಬಿಂಗು, ಮತ್ತು ಹ್ಯಾವು, ಈ ರೀತಿ ಇವೆಲ್ಲ ಸರ್ಚ್ ಇಂಜಿನ್ಗಳು. ಈಗ ಮಾಹಿತಿ ಜಾಸ್ತಿ ನಾವು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ ಮಾಹಿತಿಗಳನ್ನ? ನಾವು ಗೂಗಲಲ್ಲಿ ಸಾಕ ತಗೋತೀವಿ. ಗೊತ್ತಾಯ್ತಲ್ವಾ? ಈಗ ನೋಡೋಣ ಏನೇನು ಕಲಿಬೋದು ಇಂಟರ್ನೆಟ್ಟಲ್ಲಿ. ಈಗ ಇಂಟರ್ನೆಟ್ ಹೆಂಗೆ ಸರ್ಚ್ ಮಾಡ್ಕೊಳ್ಳೋಣ, ಹೆಂಗೆ? ಈಗ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಏನಾದರೂ ಒಂದು ಇದಾಗಿರ್ಬೋದು. ನಾವು ಗೂಗಲ್ ಕ್ರೋಮಿಗೆ ಬರ್ತೀವಿ. ಗೂಗಲ್ ಕ್ರೋಮಿಗೆ ಬಂದ್ಬಿಟ್ಟು ಈಗ ಯಾವುದಾದ್ರೂ ಫಸ್ಟಿಗೆ ಗೂಗಲ್ ಕ್ರೋಮಲ್ಲಿ ಕೆಲವೊಂದು ಹೇಳಿದ್ದೀನಿ. ಇದೇನಂತ ಹೇಳಿದ್ದೀನಿ ಇದಕ್ಕೆ? ಇದು ನಿಮಗೆ ಟೈಟಲ್ ಬಾರ್ ಅಂತ ನಾವು ಹೇಳಿದ್ದೀವಿ. ಇದೇನಿದು ಟೈಟಲ್ ಬಾರ್ ನೋಡಿ. ಟೈಟಲ್ ಬಾರ್ ಅಂತ ಯಾಕಂತೀವಿ? ಇಲ್ಲಿ ನಿಮಗೆ ಗೂಗಲ್ ಅಂತಲೇ ತೋರಿಸ್ತೈತೆ. ಏನು ಓಪನ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಗೂಗಲ್ನ ಓಪನ್ ಮಾಡ್ಕೊಂಡಿದ್ದೀವಿ. ಇದು ಏನಂತ ಹೇಳ್ತೀವಿ? ಇದಕ್ಕೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸು, ಕ್ಯಾಪ್ಷನ್ ಬಟನ್ಸ್ ಅಂತ ಹೇಳಿದ್ದೀನಿ. ಇದಕ್ಕೆ ಶಾರ್ಟ್ಕಟ್ ಕೀನು ಹೇಳಿದ್ದೀನಿ. ನೆಕ್ಸ್ಟ್ ಇದೇನಂತೀವಿ? ಸರ್ಚ್ ಬಾರ್ ಅಂತ ನಾವು ಕರಿತೀವಿ. ಇದಾಗಲಿ ಸರ್ಚ್ ಬಾರ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಸರ್ಚ್ ಬಾರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈಗ ನಾವು ಒಂದು ಮಾಹಿತಿನ ತಗೊಳ್ಳೋಣ. ಏನು? ಈಗ ಸಿಂಪಲ್ ಆಗಿ ನಮ್ಮನೆ ಮಕ್ಕಳುಗಳು ಒಂದು ಓದ್ತಾ ಇರ್ತವೆ, ಇಲ್ಲ ನಮಗೆ ಒಂದು ಮಾಹಿತಿ ಬೇಕಾಗಿರ್ತದೆ. ಯಾವುದ್ರ ಬಗ್ಗೆ ಮಾಹಿತಿ ಬೇಕಾಗಿರ್ತದೆ? ಯಾವುದಾದ್ರೂ ಈಗ ಸಿಂಪಲ್, ಈಗ ಏನು ಮತ್ತೆ ಕೆಳಗಡೆ ವಾಟ್ ಈಸ್ ಕಂಪ್ಯೂಟರ್ ಅನ್ನೋದ್ರ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ನನಗೆ ಮಾಹಿತಿ ಬೇಕು. ನನಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಬೇಕು. ಇಲ್ಲಿ ಕಂಪ್ಯೂಟರ್ ಅಂತ ಹಿಂಗೆ ತೆಗಿತೀನಿ. ಕಂಪ್ಯೂಟರ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ನಿಮಗೆ ಕಂಪ್ಯೂಟರ್ ನಿಮಗೆ ಇಮೇಜ್ ಬೇಕಾ, ಏನು ಬೇಕು? ನಮಗೆ ಇದು ಕಂಪ್ಯೂಟರ್ ಬಗ್ಗೆ ಸಿಂಪಲಾಗಿ ಮಾಹಿತಿ ಬೇಕು. ನಮ್ಮ ನೋಟ್ಸ್ ಬೇಡ, ಏನು ಬೇಡ. ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಬಗ್ಗೆ ಇಂಪ್ರೂವ್ ಮಾಡಬೇಕು. ಆಯಿತಾ? ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದಾಗ ನೀವು ಇಲ್ಲಿ ಯಾವಾಗಲೂ ನೀವು ವಿಕಿಪೀಡಿಯಸ್ಗಳನ್ನ ಓಪನ್ ಮಾಡ್ಕೋಬೇಕು. ಏನೋ ವಿಕಿಪೀಡಿಯಸ್ನ ಓಪನ್ ಮಾಡ್ಕೊಂಡ್ರೆ ಅದು ಕಂಪ್ಯೂಟ್ರೇ ಆಗಲಿ ಅಂತ ಇಲ್ಲ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು,
ಇಲ್ಲ ಒಂದು ಪ್ಲೇಸಸ್‌ಗಳಾಗಿರ್ಬೋದು, ಎನಿ ಒಂದು ಪ್ರಾಣಿಗಳಾಗಿರ್ಬೋದು, ಒಂದು ಫಾರೆಸ್ಟ್ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಅದು ಒಂದು ಯಾವ್ದಾರ ಒಂದು ಈಗ ನಾವು ಗ್ರಹಗಳ ಬಗ್ಗೆ ಏನಾರ ತಿಳ್ಕೋಬೇಕು ಅಂತಂದ್ರುವೆ ನೀವು ವಿಕಿಪೀಡಿಯಾಸ್‌ನ ಓಪನ್ ಮಾಡ್ಕೋಬೇಕು. ಇದಕ್ಕೆ ಕೆಲವೊಂದು ಅಫಿಷಿಯಲ್ ವೆಬ್‌ಸೈಟ್‌ಗಳಿರ್ತವೆ. ಅದ್ರಲ್ಲಿ ನೋಟ್ಸ್‌ಗಳು ಸಿಗ್ತವೆ. ಬಟ್ ನೀವು ಎಲ್ಲಾ ಮಾಹಿತಿಗಳು ನಿಮ್ಗೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಹಿತಿ ಬೇಕು ಅಂದ್ರೆ ನೀವು ವಿಕಿಪೀಡಿಯಾಸ್‌ನ ಓಪನ್ ಮಾಡ್ಕೋಬೇಕು. ಈ ವಿಕಿಪೀಡಿಯಾಸಲ್ಲಿ ನಮಗೆ ಇಮೇಜ್‌ಗಳನ್ನ ಸೇವ್ ಮಾಡ್ಕೊಳ್ಳೋದು ಹೆಂಗೆ, ಆಮೇಲೆ ಅದ್ರ ಮಾಹಿತಿಗಳನ್ನ ಹೆಂಗ್ ತಗೊಳ್ಳೋದು ಅನ್ನೋದು ಕಾಪಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಏನು ಕಂಪ್ಯೂಟರ್ ಬಗ್ಗೆ ಓಪನ್ ಮಾಡ್ಕೊಂತೀನಿ. ಕಂಪ್ಯೂಟರ್ ಬಗ್ಗೆ ಇಲ್ಲಿ ಓಪನ್ ಮಾಡಿದೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಈಗ ಒಂದು ಬ್ರೌಸರ್‌ನ ಓಪನ್ ಮಾಡಿದ್ದೀನಿ. ಇದು ಬ್ರೌಸರ್. ಅದ್ರೊಳಗೆ ಗೂಗಲ್‌ನ ಓಪನ್ ಮಾಡ್ಕೊಂಡಿದ್ದೀನಿ. ಗೂಗಲ್ ಓಪನ್ ಮಾಡ್ಕೊಂಡಾಗ ಇಲ್ಲೊಂದು ಈಗ ಯಾರೋ ಬರ್ತಾರೆ. ಈಗ ಒಂದು ಕಂಪ್ಯೂಟರ್ ಬಗ್ಗೆ ನಾನು ಮಾಹಿತಿನ ತಗತಾ ಕೂತಿದ್ದೀನಿ. ಏನೋ ಮಾಹಿತಿನ ಸರ್ಚ್ ಮಾಡ್ತಾ ಕೂತಿದ್ದೀನಿ. ಈ ಮಾಹಿತಿನ ಸರ್ಚ್ ಮಾಡ್ತಾ ಕೂತಿದ್ದೀನಿ. ಸರ್ಚ್ ಮಾಡಿದಾಗ ಏನು ಮಾಡ್ತೀನಿ, ಇನ್ನೊಂದು ಯಾರಾದ್ರು ಬರ್ತಾರೆ. ನಾನು ಒಂದು ಮೇಲ್ ಐಡಿ ಓಪನ್ ಮಾಡ್ಕೋಬೇಕು. ನಾನೊಂದು ಒಂದು ಡಾಕ್ಯುಮೆಂಟ್‌ನ ಡೌನ್‌ಲೋಡ್ ಮಾಡ್ಕೋಬೇಕು ಅಂದಾಗ ನೀವೇನು ಮಾಡ್ತೀರಿ, ಆಯಿತು ಮಾಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಕ್ಲೋಸ್ ಅಂತೂ ಮಾಡಬೇಡಿ ದಯವಿಟ್ಟು. ನಿಮ್ಮ ಮಾಹಿತಿಗಳಲ್ಲಿರಲಿ. ನೀವು ಏನು ಕೆಲಸ ಮಾಡ್ತಿದ್ದೀರ ಅಲ್ಲಿರಲಿ. ಆಗ ಏನು ಮಾಡಬೇಕು, ಇದಕ್ಕೆ ನ್ಯೂ ಟ್ಯಾಬ್ ಅಂತ ನಾವು ಹೇಳ್ತೀವಿ. ಇದಕ್ಕೇನಂತೀವಿ, ಟ್ಯಾಬ್ ಅಂತ ಹೇಳ್ತೀವಿ. ನ್ಯೂ ಟ್ಯಾಬ್ ಅಂತ ಹೇಳ್ತೀವಿ. ಪ್ಲಸ್ ನಿಮ್ಗೆ ಏನು ಮಾಹಿತಿ ಎಷ್ಟು ಬೇಕಾದ್ರೂ ನೀವು ಟ್ಯಾಬ್‌ಗಳನ್ನ ಓಪನ್ ಮಾಡ್ಕೋಬೋದು. ಎಷ್ಟು ಬೇಕಾದ್ರೂ ನೀವು ಟ್ಯಾಬ್‌ಗಳನ್ನ ಓಪನ್ ಮಾಡ್ಕೋಬೇಕು. ಈಗ ಏನು ಮಾಡ್ತೀರಿ, ಇದು ಕ್ಲೋಸ್ ಮಾಡಿ ಅಂದರೆ ಇಲ್ಲಿಗೆ ಬಂದು ಕ್ಲೋಸ್ ಮಾಡ್ಬಿಡ್ತೀರಿ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಇದು ನಿಮ್ಮದು ಮಾಹಿತಿ. ಇದು ಅವ್ರದ್ದು ಷೇರು. ನೀವು ಇದನ್ನೇ ಕ್ಲೋಸ್ ಮಾಡಬೇಕು. ಇಲ್ಲಿ ನಾನೇನು ಹೇಳ್ತೀನಿ, ಕೆಲವೊಬ್ರು ನಮ್ಮ ಕ್ಲಾಸ್‌ಗಳಲ್ಲಿ ಮಾಡ್ತಿರ್ತೀರಿ ರೀ, ಒಂದು ಒಂದು ಆಧಾರ್ ಕಾರ್ಡ್ ತಗೊಡಿ ಅಂತ ಹೇಳ್ತೀನಿ. ಆಗ ಆಧಾರ್ ಕಾರ್ಡ್ ತಗೊಡ್ಬೇಕು ಅಂದ್ರೆ ಮತ್ತೆ ಇಲ್ಲಿ ಕ್ಲೋಸ್ ಮಾಡ್ಕೊಂಡು, ಮತ್ತೆ ಬ್ರೌಸರ್ ನೋಡ್ಕೊಂಡು, ಮತ್ತೆ ಸರ್ಚ್ ಇಂಜಿನ್ ಓಪನ್ ಮಾಡು. ಅದ್ರೊಳಗೆ ಮತ್ತೆ ನೀವು ಆಧಾರ್ ವೆಬ್ಸೈಟ್ ಹೋಗಿ, ಮತ್ತೆ ಆಧಾರ್ ಕಾರ್ಡ್ ತೆಗೆಯೋಷ್ಟು ಲೇಟ್ ಆಗುತ್ತೆ. ನೀವೇನು ನಿಮಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದೀನಿ, ಅಕ್ಯುರೇಸಿ ಹೈ ಸ್ಪೀಡ್ ಕಂಪ್ಯೂಟರ್ಸ್ ಆ್ಯಂಡ್ ಅಕ್ಯುರೇಸಿ ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳಿದ್ದೀನಿ. ನೀವು ಯಾವ ರೀತಿ ಕೆಲಸ ಮಾಡ್ತೀರೋ ಅಷ್ಟು ಸ್ಪೀಡಾಗಿ ಕಂಪ್ಯೂಟರ್ ವರ್ಕ್ ಆಗುತ್ತೆ ಅಂತಲೂ ಸಹ ನಿಮ್ಗೆ ಹೇಳಿದ್ದೀನಿ. ಗೊತ್ತಾಯ್ತಾ? ಈಗ ನೀವೇನು ಮಾಡಬೇಕು, ಇಲ್ಲಿ ವಿಕಿಪೀಡಿಯಾಸ್ ಮಾಹಿತಿ ಇದಕ್ಕೇನಂತ ಹೇಳ್ತೀವಿ, ಟ್ಯಾಬ್ ಅಂತೀವಿ. ನೀವು ವಿಕಿಪೀಡಿಯಾಸ್ ಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಅವ್ರ ಮಾಹಿತಿ ಏನಾದರೂ ಯಾವ್ದಾರ ಒಂದು ಮೇಲ್ ಐಡಿನೋ ಯಾವ್ದಾರ ಒಂದು ಓಪನ್ ಮಾಡ್ಕೊಂಡು ಕೂತು ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಬ್ರು ಬರ್ತಾರೆ. ಇನ್ನೊಬ್ರು ಬಂದಾಗ ಒಂದು ಆಧಾರ್ ಕಾರ್ಡ್ ತಗೊಡ್ಬೇಕು. ನೀವು ಟ್ಯಾಬ್ನ ಓಪನ್ ಮಾಡ್ಕೋಬೇಕು. ಆಧಾರ್ ಅಂತ ಇರ್ತದೆ. ನೀವು ಟ್ಯಾಬ್ನ ಓಪನ್ ಮಾಡ್ಕೊಬಿಟ್ಟು ಈ ವೆಬ್ಸೈಟ್ ಒಳಗೆ ಬಂದು ಆಧಾರ್ ಕಾರ್ಡ್ ಇಷ್ಟು ಇಲ್ಲೇ ಇರ್ತವೆ. ಬಟ್ ನಿಮಗೆ ಒಂದೊಂದ್ಸತಿ ಏನು ಮಾಡ್ತೀರಿ, ತುಂಬ ಟ್ಯಾಬ್‌ಗಳನ್ನ ಓಪನ್ ಮಾಡ್ಕೊಳ್ತೀನಿ. ಬೇಡದ ಟ್ಯಾಬ್‌ಗಳೆಲ್ಲ ಓಪನ್ ಮಾಡಿ ಇಟ್ಟಿರ್ತೀರಿ. ಆಗೇನು ಮಾಡಬೇಕು, ನೀವು ಟ್ಯಾಬ್ ಕ್ಲೋಸ್ ಮಾಡಬೇಕಂದ್ರೆ ಇಲ್ಲೇ ಕ್ಲೋಸ್ ಮಾಡಬೇಕು ಅಂತ ಏನಿಲ್ಲ. ಈಗ ನನಗೆ ಈ ವೆಬ್ಸೈಟ್ ಬೇಡ ಅಂದರೆ ಇಲ್ಲಿ ಕ್ಲೋಸ್ ಮಾಡಬೇಕು. ಈಗ ಇದು ಬೇಡ ಅಂದರೆ ಇದಕ್ಕೆ ಕ್ಲೋಸ್ ಮಾಡಬೇಕು. ಮೇಲ್ ಐಡಿ ಬೇಕಂದ್ರೆ ನಿಮಗೆ ಬೇಕಾಗಿರೋದೇನೋ ನಿಮ್ಮದು ಮಾಹಿತಿಗಳು ಅದೆಲ್ಲ ಕೆಲಸ ಮುಗಿದ್ಮೇಲೆ ನಿಮ್ಮದು ಮಾಹಿತಿ ಬಗ್ಗೆ ಸರ್ಚ್ ಮಾಡ್ತಾ ಕೂತ್ಕೋಬೇಕು. ಈಗ ಈ ಕಂಪ್ಯೂಟರ್ ಬಗ್ಗೆ ವಿಕಿಪೀಡಿಯಾಸ್ ಓಪನ್ ಮಾಡಿದ್ದೀನಿ. ಇದು ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಓಪನ್ ಆಗುತ್ತೆ. ಬಟ್ ನಮ್ಗೆ ಇದು ಕನ್ನಡ ಬೇಕು. ಹಂಗಾರೆ ಇದು ಎಷ್ಟು ಲ್ಯಾಂಗ್ವೇಜಲ್ಲಿ ಸಿಗ್ತದೆ ಅಂದರೆ 242 ಲ್ಯಾಂಗ್ವೇಜಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಏನು 242 ಬಗ್ಗೆ ಮಾಹಿತಿ ಸಿಗ್ತದೆ. ಇದರಲ್ಲಿ ನೀವು ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್‌ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕನ್ನಡ ಅಂತ ಐತೆ. ಇಲ್ಲಿ ಕನ್ನಡ ತಗಂಡ್ರೆ ಅದು ಕನ್ನಡದಲ್ಲಿ ನಮಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗುತ್ತೆ. ಪರಿಚಯ ಮತ್ತು ಕಂಪ್ಯೂಟರ್ ವಿಧಗಳು, ಮತ್ತು ಯಾವ ರೀತಿ ಐತೆ ಸಾಫ್ಟ್ವೇರು, ಪ್ರೋಗ್ರಾಮಿಂಗ್ ಹೆಂಗೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು, ನಾನು ಎಲ್ಲ ಹೇಳಿರೋದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಮೆಮೊರಿ ಇದು ಬರ್ತದೆ ನಿಮಗೆ, ರ್ಯಾಮ್, ರೋಮ್ ಈ ರೀತಿ ಎಲ್ಲ ಬರ್ತದೆ. ಅದ್ರ ಬಗ್ಗೆ ಎಲ್ಲ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕಂದ್ರೆ ಇಲ್ಲಿ ಸಿಗುತ್ತೆ. ಗೊತ್ತಾಯ್ತಾ? ಈಗ ನೀವೇನು ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಇಷ್ಟೆಲ್ಲ ಬೇಡ ನಮಗೆ. ಪರಿಚಯ ಒಂದು ಸಾಕು. ಕಂಪ್ಯೂಟರ್‌ನ ಪರಿಚಯ ಒಂದು ಸಾಕು ಅಷ್ಟೇ ಅಂತ ಅಂದಾಗ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 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 ಮೌಸ್ ಎಷ್ಟು ಬೇಕು ಇಲ್ಲಿವರೆಗೆ ಸಾಕು ನನಗೆ. ಇಲ್ಲಿಂದ ಇಲ್ಲಿವರೆಗೆ ಸಾಕು. ಇಲ್ಲಿವರೆಗೆ ಸಾಕು ನನಗೆ. ಕಂಪ್ಯೂಟರ್ ಅಂದರೆ ಇಲ್ಲಿವರೆಗೆ ಸಾಕು. ಇದನ್ನ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಗೊತ್ತಲ್ವ ನಿಮಗೆ? ಕಂಟ್ರೋಲ್ ಸಿ ಹೊಡೆದ್ಬಿಟ್ಟು ಕಾಪಿ ಮಾಡೋದೆಲ್ಲ ನಿಮಗೆ ಗೊತ್ತು. ಇಲ್ಲಿವರೆಗೆ ಸಾಕು ನನಗೆ ಅನ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ತೀನಿ, ಇಲ್ಲಾಂದ್ರೆ ಕಂಟ್ರೋಲ್ ಸಿ ಹೊಡಿತೀನಿ. ಇಲ್ಲಿ ಕಾಪಿ ಮಾಡ್ಕೊಂಡು ನೀವು MS ವರ್ಡ್‌ನ ಓಪನ್ ಮಾಡ್ಕೊಂಡು ನಿಮಗೆ ಕಂಟ್ರೋಲ್ ನ್ಯೂ ತಗೊಂಡು ನಿಮಗೆ ಏನು ಮಾಹಿತಿ ಬೇಕು ಆ ಮಾಹಿತಿನ ಪೇಸ್ಟ್ ಮಾಡೋದು. ನೋಡಿ, ಪೇಸ್ಟ್ ಮಾಡ್ಕೊಂಡಾಗ ಇದನ್ನ ಅಲೈನ್ಮೆಂಟ್ ಮಾಡ್ಕೊಳ್ಳೋದು ನಿಮ್ಗೆ ಹೆಂಗೆ ಬೇಕು ಹಂಗೆ. ಅಲೈನ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಇದು ಮಾಹಿತಿಗಳು ನೀವು ಒಂದು ಡಾಕ್ಯುಮೆಂಟಲ್ಲಿ ಮಾಡ್ಕೊಂಡು PDF ಸೇವ್ ಮಾಡ್ಕೋಬೋದು. ಇಲ್ಲಾಂದ್ರೆ ಅಷ್ಟೂ ಬೇಕು ಅಂದರೆ ನಿಮಗೆ ಯಾವುದು ಇಂಟರ್ನೆಟ್ಟಲ್ಲಿ ಇರೋದೆಲ್ಲ ಬೇಕು ಅಂತಂದರೆ ನಾವು ಇಷ್ಟೆಲ್ಲ ಬೇಕು ಅಂತಂದರೆ ಕಂಟ್ರೋಲ್ ಪಿ ಹೊಡೆದು ನಿಮಗೆ ಪ್ರಿಂಟ್ರ್ ಬೇಕಂದ್ರೆ ಪ್ರಿಂಟ್ ಕೊಟ್ಕೋಬೋದು. ಇಲ್ಲಾಂದರೆ ಅದೊಂದು PDF ಫೈಲ್ ಮಾಡಿ ಸೇವ್ ಮಾಡಿ ಇಟ್ಕೊತೀನಿ, ನೋಟ್ಸ್ ಥರ ಮಾಡ್ಕೊತೀನಿ ಅಂದರೆ ನೀವು MS ವರ್ಡ್‌ಗೆ ಹಾಕೋಬೇಕು. ಇಲ್ಲಾಂದ್ರೆ ನನಗೆ ಎಲ್ಲಿ ಏನೇನು ಮಾಹಿತಿ ಐತೆ ಆ ಮಾಹಿತಿ ಎಲ್ಲ ನನಗೆ ಬೇಕು ಅಂತ ಅಂದರೆ ನೀವು ಇಲ್ಲಿ PDF ಕಂಟ್ರೋಲ್ ಪಿ ತಗೊಂಡು ಇಲ್ಲಿ PDF ಸೇವ್ ಆ್ಯಸ್ PDF ಅಂತ ಇರ್ತದಲ್ಲ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಸ್ ಕೊಟ್ಕೊಂಡು ನಿಮ್ಗೆ ಎಲ್ಲಿ ಡೆಸ್ಕ್ಟಾಪ್ ಬೇಕು
ಇಲ್ಲ ಎಲ್ಲಿಗೆ ಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೋಬೋದು. ನೋಡಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಮಾಹಿತಿನ. ನಾನು ಇಲ್ಲಾಂದರೆ ಕಾಪಿನಾರ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲಿ ಸೇವ್ ಮಾಡಿಟ್ಟಿದ್ದೀನಿ PDF ಅಲ್ಲಿ. ಇದನ್ನ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಮಕ್ಳಿಗಾಗಿರ್ಬೋದು, ಯಾರಿಗಾದ್ರೂ ಶೇರ್ ಮಾಡಿ ನೋಟ್ಸ್ ರೀತಿ ಇಲ್ಲ ಬುಕ್ ರೀತಿ ಯಾರಿಗಾರೇ ಸೇವ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಸೇವ್ ಆಗೈತೆ. ಕನ್ನಡದಲ್ಲಿ ಬೇಕು ಅಂದರೆ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಸಿಗುತ್ತೆ. ಇದು ಸಿಂಪಲ್ ಆಗಿರುತ್ತೆ, ನೋಡ್ಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಬೇಡ ಅಂದರೆ ನಾವು ಅದೇ ಯೂಸ್ ಮಾಡೋದು ಬೇಡ ಅಂತ ಅಂದರೆ ಬೇಕಾದರೆ ಕಾಪಿ ಮಾಡ್ಕೊಂಡು. ಈಗ ನನಗೊಂದು ಇಮೇಜ್ ಮಾತ್ರ ಸಾಕು ನನಗೆ. ಏನು ಕಂಪ್ಯೂಟ್ರ್ ಇಮೇಜ್ ಮಾತ್ರ ಸಾಕು ನನಗೆ. ಇದು ಯಾವುದೋ ಬೇರೆದು ಇದು ನೀಟಾಗಿರೋದು ಇಮೇಜ್ ಇಲ್ಲ ನನಗೆ. ತುಂಬ ಚೆನ್ನಾಗಿರೋದು ಇಮೇಜ್ ಬೇಕು ನನಗೆ. ಆಗೇನು ಮಾಡಬೇಕು ನೀವು, ಇಲ್ಲಿ ಕಂಪ್ಯೂಟ್ರ್ ಅಂತ ಟೈಪ್ ಮಾಡಿರ್ತೀರಲ್ವ, ಈ ಟೈಪ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಬನ್ನಿ, ಇಮೇಜ್ಗಳಂತ ಇರ್ತವೆ. ಇಲ್ಲಿ ಇಮೇಜ್ ಅಂತ ಒಂದು ಆಪ್ಷನ್ ಐತೆ. ಇಮೇಜ್ಗೆ ಬಂದರೆ ನಿಮ್ಗೆ ಯಾವ ಥರ ಕಂಪ್ಯೂಟರ್ ಬೇಕು ನೋಡಿ. ಇದು ಡೆಸ್ಕ್ಟಾಪ್ ಕಂಪ್ಯೂಟರ್ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದಾಗ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಏನು ಮಾಡಬೇಕು, ರೈಟ್ ಬಟನ್ನ ಮೌಸಲ್ಲಿ ರೈಟ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟು ನಿಮಗೆ ಎಲ್ಲಿಗೆ ಬೇಕು, ಡೆಸ್ಕ್ಟಾಪ್ ಮ್ಯಾಗ್ ಬೇಕಾ ಎಲ್ಲಿಗೆ ಬೇಕು ಇಲ್ಲಿ ಕೇಳುತ್ತೆ. ಎಲ್ಲಿಗೆ ಬೇಕು ನನಗೆ ಡೆಸ್ಕ್ಟಾಪ್ ಮ್ಯಾಗ್ ಬೇಕು. ಆಗ ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಸೇವ್ ಮಾಡಿದರೆ ಅದು ಡೆಸ್ಕ್ಟಾಪ್ ಮೇಲೆ ನಿಮ್ಗೆ ಸೇವ್ ಆಗುತ್ತೆ. ಗೊತ್ತಾಯ್ತಾ? ಇದು ನಿಮ್ಗೆ ಯಾಕೆ ಸ್ಟಾರ್ಟಿಂಗ್ ಹೇಳ್ಕೊಡ್ತಿದ್ದೀನಿ ಅಂತಂದರೆ ಇದ್ರ ಬಗ್ಗೆ ನೀವು ಒಂಚೂರು ತಿಳ್ಕೊಂಡಿರ್ಬೇಕು. ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಯಾವ ಥರ ಬೇಕಾದ್ರೂ ನೋಡಿ ಕಂಪ್ಯೂಟ್ರು ಇದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಮಕ್ಳುಗಳು. ಆಗ ನೀವು ಇದನ್ನ ಪ್ರಿಂಟೌಟ್ ತಗೊಳ್ಳೋದಾಗಲಿ ಇಲ್ಲಾಂದರೆ ಹಂಗೆ ಇದು ಮಾಡೋದಾಗಲಿ. ಈಗ ನಾನು ಅವತ್ತು ನಿಮ್ಗೆ ಇನ್ಪುಟು ಔಟ್ಪುಟ್ ಬಗ್ಗೆ ಎಲ್ಲ ಕ್ಲಾಸ್ ಮಾಡ್ತಾಯಿದ್ದೆ. ಮಾನಿಟರ್ ಹೆಂಗಿರುತ್ತೆ, ಸ್ಪೀಕರ್, ಮೌಸ್, ಮಾ ಇದು ಕೀಬೋರ್ಡ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಕ್ಲಾಸ್ ಮಾಡಬೇಕಾದ್ರೆ ಈ ಥರ ಸಿಸ್ಟಮ್ ಬಗ್ಗೆ ಯಾವ ರೀತಿ ಇರ್ತದೆ ಸಿಸ್ಟಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಇಲ್ಲ ಇಮೇಜ್ ಸೇವ್ ಮಾಡ್ಕೋಬೇಕು. ನಮಗೆ ಮಾಹಿತಿಯನ್ನು ಬೇಡ, ಬರೀ ಇಮೇಜ್ ಸಾಕು ಕಂಪ್ಯೂಟ್ರದು. ಮೊಬೈಲಲ್ಲಿ ಇಂಟರ್ನೆಟ್ ಐತೆ, ಅದು ನೋಡ್ಕೊಂಡು ಹಂಗೆ ಬರೆದು ಬಿಡ್ತೀನಿ. ಇದೊಂದು ಪಿಕ್ಚರ್ ಬೇಕು ಅಂತ ಅಂದಾಗ ಸೇವ್ ಮಾಡ್ಕೊಬಂದು ಕೆಲವೊಬ್ರಿಗೆ ಸೇವ್ ಮಾಡ್ತಾ ಇರೋದಿಲ್ಲ, ಸ್ಕ್ರೀನ್ ಶಾಟ್ ಮಾಡ್ತಾ ಇರ್ತಿರೋದು ಕ್ಲಿಯರಿಟಿ ಬರ್ತಾ ಇರೋದಿಲ್ಲ. ಆಗೇನು ಮಾಡಬೇಕು, ನಾನು ಹೇಳ್ಕೊಟ್ಟಂಗೆ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ಇದೊಂದೇ ಅಲ್ಲ, ಕಂಪ್ಯೂಟರ್ ಬಗ್ಗೆನೇ ಬೇಕಾಗಿಲ್ಲ ನಮಗೆ, ಇನ್ನೂ ಮಾಹಿತಿ ಬೇಕು. ಏನು, ನಮಗೆ ಫಿಲಮ್ ಹೀರೋಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಬಗ್ಗೆ ಓದಬೇಕು. ಈ ರೀತಿ ಅಲ್ವಾ ಇರೋದು ನಿಮ್ಗೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀರಿ. ನಿಮಗೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ಓದೋದಾಗಲಿ, ನಮ್ಮ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಈ ರೀತಿ ನೀವು ಯೂಸ್ ಮಾಡ್ಕೋಬೇಕು ಯಾವುದೇ ಆದರೂ. ಈ ಫಿಲಮ್ ಆ್ಯಕ್ಟರ್ ಬಗ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮ್ಗೆ ಹೇಳೋದಾದರೆ ಇಲ್ಲಿ ನೋಡಿ ಈ ರೀತಿ ಇದು ಬರೀ ಇಮೇಜ್ ಮಾತ್ರ ಓಪನ್ ಆಯ್ತೈತೆ. ನಾನು ಏನೋ ಇಮೇಜ್ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಸರ್ಚ್ ಇಂಜಿನ್ ಸರ್ಚ್ ಮಾಡಿದ್ದೀನಿ ಗೂಗಲಲ್ಲಿ, ಇಮೇಜ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಹಂಗಾಗಿ ಇಮೇಜ್ ಓಪನ್ ಆಯ್ತೈತೆ. ಈ ಇಮೇಜ್ ಇಷ್ಟ ಆಯ್ತು ನನಗೆ, ರೈಟ್ ಬಟನ್ ಕ್ಲಿಕ್ ಮಾಡಬೇಕು ಮೌಸಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಇರ್ತದೆ, ಸೇವ್ ಆ್ಯಸ್ ಇಮೇಜ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲಿಗೆ ಬೇಕು, ಡೆಸ್ಕ್ಟಾಪ್ ಮ್ಯಾಗ್ ಬೇಕಾ ಎಲ್ಲಿಗೆ ಬೇಕು ಅಂದರೆ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಮ ಫೋಲ್ಡ್ರ್ ಮಾಡೋದು ಒಂದು ಕ್ಲಾಸ್ ಐತೆ, ಫೋಲ್ಡ್ರ್ ಪ್ರಾಪರ್ಟಿ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಫೋಲ್ಡ್ರ್ ಮಾಡ್ಕೊಂಡು ಹಿಂಗೆ ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ಡೌನ್ಲೋಡ್ ಆಗಿರೋವು ಸಹ ಆರೋ ಮಾರ್ಕ್ ಇರುತ್ತೆ ಇಲ್ಲಿ ಬ್ರೌಸರಲ್ಲಿ. ಇಲ್ಲಿ ಬಂದ್ಬಿಟ್ಟು ಏನು ಡೌನ್ಲೋಡ್ ಆಗೈತೆ ಅನ್ನೋದನ್ನ ಬೇಕಾದ್ರೆ ಹಿಂಗೆ ಸರ್ಚ್ ಮಾಡಿ ನೋಡ್ಬೋದು. ಪೇಂಟಿಂಗ್ ಕನ್ವರ್ಟ್ ಆಯಿತು. ಬೇಕಾದರೆ ನಾನು ಎಲ್ಲಿಗೆ ಡೌನ್ಲೋಡ್ ಮಾಡಿದ್ದೀನಿ, ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿದ್ದು ನೋಡಿ, ಡೆಸ್ಕ್ಟಾಪ್ ಮ್ಯಾಗ್ ಬಂದು ಸೆಲೆಕ್ಟ್ ಆಯಿತು. ಈ ಥರ ಬಂದಾಗ ಏನು ಮಾಡಬೇಕು ನೀವು, ನಾನು ಇಮೇಜ್ ಫಾರ್ಮೇಟಲ್ಲಿ ಓಪನ್ ಮಾಡಬೇಕು ಅಂದಾಗ ರೈಟ್ ಬಟನ್ ಮಾಡಿ, ಇಲ್ಲಿ ಪ್ರಾಪರ್ಟೀಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಚೇಂಜ್, ಇದು ಪೇಂಟಲ್ಲಿ ಕನ್ವರ್ಟ್ ಆಯ್ತೈತೆ. ನೀವು ಆಗೇನು ಮಾಡಬೇಕು, ಚೇಂಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಫೋಟೋಸಲ್ಲಿ ಸೇವ್ ಆಗಬೇಕು ಇದು ಅಂತಂದಾಗ ಓಕೆ ಅಪ್ಲೈ ಓಪೆ. ಈಗ ನೋಡಿ ಇಮೇಜ್ ಫೋಟೋ ಇದರಲ್ಲಿ ಶೋ ಆಗುತ್ತೆ. ಗೊತ್ತಾಯ್ತಲ್ವಾ? ಇಷ್ಟು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗೋ ಅಂಥದ್ದು. ಇವ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೂ ನಮಗೆ ಇಲ್ಲಿ ಗೂಗಲಿಗೆ ಬಂದು ಅಲ್ಲ ಬ್ರೌಸರಿಗೆ ಬಂದು ಗೂಗಲ್ನ ಓಪನ್ ಮಾಡ್ಕೊಂಡು ಇಲ್ಲಿ ಆಲ್ ಮೋಡ್ ಅಂತ ಇರ್ತದೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಆಲ್ ಅಂತ ಇರ್ತದೆ, ಬರೀ ಆಲ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮಗೆ ಇವ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಏನು ಮಾಡಬೇಕು, ವಿಕಿಪೀಡಿಯಾಸ್ ಬಗ್ಗೆ ಓಪನ್ ಮಾಡ್ತೀನಿ. ವಿಕಿಪೀಡಿಯಾಸ್ ಓಪನ್ ಮಾಡಿದಾಗ ಅದ್ರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳು ಅವ್ರ ಬಗ್ಗೆ ಎಷ್ಟು ಲ್ಯಾಂಗ್ವೇಜಲ್ಲಿ ಸಿಗುತ್ತೆ, 44 ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ನಾನು ಹೇಳ್ದಂಗೆ PDF ಅಲ್ಲಿ ಸೇವ್ ಮಾಡಿದ್ರೆ ಸೇವ್ ಮಾಡ್ಕೋಬೋದು, ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ಕಾಪಿ ಮಾಡ್ಕೋಬೋದು. ಆ ಕಾಪಿ ಮಾಡ್ಕೊಂಡು ನೀವು ಅಲ್ಲಿಗೆ ಕನ್ವರ್ಟ್ ಮಾಡ್ಕೊತಾ ಹೋಗ್ಬೋದು. ಗೊತ್ತಾಯ್ತಲ್ವಾ? MS ವರ್ಡ್ಗೆ ಕನ್ವರ್ಟ್ ಮಾಡ್ಕೊತಾ ಹೋಗ್ಬೇಕು. ಈಗ ನೀವು ಈಗ ನೆಕ್ಸ್ಟ್ ಇನ್ನೊಂದು ಯಾವುದಾರ ಒಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ, ಯಾರು ಭಗತ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೋಬೇಕು. ಭಗತ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ನೋಡಿ.
ಭಗತ್ ಸಿಂಗ್ ಅವ್ರ ತಿಳ್ಕೋಬೇಕು. ಇಮೇಜ್ ಬೇಕಂದ್ರೆ ಇಮೇಜ್ ಕ್ಲಿಕ್ ಮಾಡ್ಬೋದು. ವಿಡಿಯೋಸ್ ನೋಡ್ಬೇಕಾದ್ರೆ ವಿಡಿಯೋಸ್ ನೋಡ್ಕೋಬೇಕು. ಕೆಲವೊಂದು ನ್ಯೂಸ್ ಪೇಪರ್ ಬಗ್ಗೆ ಅವ್ರ ಬಗ್ಗೆ ಬಂದಿರ್ತದೆ. ನ್ಯೂಸ್ ಏನೇನು ಬಂದೈತೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಕೆಲವೊಂದು ಈ ಫೋಟೋಸ್ಗಳೇನು ಬೇಕು ಅಂದ್ರೆ ಶಾಪಿಂಗ್ ಫ್ರೇಮ್ಸ್ ಇರೋ ಫೋಟೋಸ್ಗಳೇನೋ ಬೇಕಂದ್ರೆ ಶಾಪ್ ಮಾಡ್ಕೋಬಹುದು. ಈಗ ನಮ್ಗೆ ಇವ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ರೆ ಇಲ್ಲಿ ವಿಕಿಪೀಡಿಯಾ ಅಂತ ಇರ್ತದೆ. ವಿಕಿಪೀಡಿಯಾನ ಕ್ಲಿಕ್ ಮಾಡ್ಕೊಂಡ್ರೆ ಇವ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಗೊತ್ತಾಯ್ತಾ? ಎಷ್ಟು ಲ್ಯಾಂಗ್ವೇಜಲ್ಲಿ ಸಿಗುತ್ತೆ? 42 ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ನಾವು ಕನ್ನಡ ಮೀಡಿಯಂ ಆಗಿರೋದ್ರಿಂದ ಕನ್ನಡನ ಕ್ಲಿಕ್ ಮಾಡ್ಕೊಂಡ್ರೆ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಇಲ್ಲಾಂದ್ರೆ ಇದೇ ಇಮೇಜ್ ಬೇಕು ನನಗೆ, ಇದೇ ಇಮೇಜ್ ಚೆನ್ನಾಗೈತೆ ಇದು. ರೈಟ್ ಬಟನ್ ಕ್ಲಿಕ್ ಮಾಡಬೇಕು ಮೌಸಲ್ಲಿ. ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೇವ್ ಮಾಡ್ತಾ ಹೋದ್ರೆ ನಿಮ್ಗೆ ಎಲ್ಲಿಗೆ ಸೇವ್ ಆಗಬೇಕು, ನೀವು ಒಂದು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಒಂದು ಕಾನ್ಸಂಟ್ರೇಷನ್ ಇರಬೇಕು ಏನಂತ ನಾನು ಎಲ್ಲಿಗೆ ಸೇವ್ ಮಾಡ್ತಿದ್ದೀನಿ. ಕೆಲವೊಂದು ಸತಿ ಡಿ ಡ್ರೈವ್ ಇರುತ್ತೆ, ನಾವು ಎಲ್ಲಿಗೆ ಸೇವ್ ಮಾಡ್ತಿದ್ದೀವಿ ಅಂತ ಡಿ ಡ್ರೈವಲ್ಲಿ ಯಾವ್ದಾರ ಡಿ ಡ್ರೈವಲ್ಲೋ ಈ ಡ್ರೈವಲ್ಲೋ ಯಾವ್ದಾರ ಒಂದು ಫೋಟೋಲ್ಲಿ ಕೂತಿರುತ್ತೆ. ನಮ್ಗೆ ಎಲ್ಲಿ ಸೇವ್ ಮಾಡಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಈಗ ಅಕಸ್ಮಾತ್ ಆ ಥರ ಏನು ಈ ಪಿಕ್ಚರಲ್ಲಿ ಒಂದು ಪಿಕ್ಚರ್ನ ಸೇವ್ ಮಾಡ್ತಾ ಇದ್ದೀನಿ, ಸೇವ್ ಮಾಡಿದೆ, ನಿಮ್ಗೆ ಎಲ್ಲಿ ಸೇವ್ ಮಾಡಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಆಗ ಏನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ವಾ, ಕ್ಲಿಕ್ ಮಾಡ್ಕೋಬೇಕು. ಇಲ್ಲೂ ಸಹ ನಿಮ್ಗೆ ಗೊತ್ತಾಗೋದಿಲ್ಲ, ಇಲ್ಲೂ ಸಹ ಡೌನ್ಲೋಡ್ ಆಗೈತೆ ಅಂತ. ಆಗೇನು ಮಾಡಬೇಕು, ಇಲ್ಲಿ 3 ಡಾಟ್ಸ್ ಇರ್ತಾವೆ ನೋಡಿ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರ್ತದಲ್ಲ, ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಭಗತ್ ಸಿಂಗ್ ಅವ್ರದ್ದು ಇವತ್ತು ಸೇವ್ ಮಾಡಿರೋದು ಇವತ್ತು ಭಗತ್ ಸಿಂಗ್ ಅವ್ರು ಸೇವ್ ಮಾಡಿದ್ದೀನಿ. ಇದು ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಶೋ ಆಗುತ್ತೆ. ನಾನು ಯಾವ ಫೋಲ್ಡರ್ ಒಳಗೆ ಸೇವ್ ಮಾಡಿದ್ದೀನಿ ಅನ್ನೋದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಫೋಲ್ಡರ್ಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಆಗ ನೀವು ನೋಡಬೇಕಾಗಿರೋದು ಮ್ಯಾಕ್ಸಿಮೈಸ್ ಮಾಡ್ಕೊಬಿಟ್ಟು ಯಾವ ಫೋಲ್ಡರಲ್ಲಿ ಸೇವ್ ಆಯ್ತೈತೆ, ಸಿ ಡ್ರೈವಲ್ಲಿ ಸೇವ್ ಆಯ್ತೈತೆ. ಇಲ್ಲಿ ಸಿ ಡ್ರೈವು ಅಡಮಿನ್ ಪಿಕ್ಚರ್ ಅನ್ನೋ ಒಂದು ಇದ್ರೊಳಗೆ ಸೇವ್ ಆಯ್ತೈತೆ. ಇದು ಗೊತ್ತಾಯ್ತಲ್ಲ. ಆಲ್ಮೋಸ್ಟ್ ಅಲ್ಲಿ ಸಿ ಡ್ರೈವ್ ಒಳಗೆ ಏನು ಸೇವ್ ಮಾಡಕ್ಕೆ ಹೋಗಬೇಡಿ. ಇಲ್ಲಿದೆಯಲ್ಲ ಈ ಡ್ರೈವ್ ಒಳಗೆ ನಿಮ್ದು ಯಾವ್ದಾರು ಒಂದು ಫೋಲ್ಡರ್ ಮಾಡ್ಕೊಂಡು ಸೇವ್ ಮಾಡ್ಕೊತಾ ಹೋಗಿ. ಆಗ ಹಿಂಗಾದ್ರೆ ಸರ್ಚ್ ಮಾಡ್ಕೋಬೇಕು. ನಿಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ ಎಲ್ಲಿ ಸರ್ಚ್ ಮಾಡಿದ್ದೀನಿ ಎಲ್ಲಿ ಸೇವ್ ಮಾಡಿದ್ದೀನಿ ಅನ್ನೋದೇ ಗೊತ್ತಾಯ್ತಿರೋದಿಲ್ಲ. 10 ಸತಿ ಸೇವ್ ಮಾಡ್ತಿರ್ತೀರಿ. ಆಗ ಏನೂ ಇಲ್ಲ, ಸಿಂಪಲ್ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಡೌನ್ಲೋಡ್ ಬಗ್ಗೆ ಈ ಡೌನ್ಲೋಡಲ್ಲಿ ಓಪನ್ ಆದಾಗ ಈ ರೀತಿ ಓಪನ್ ಆಗುತ್ತೆ. ಎಲ್ಲಿ ಶೋ ಆಯ್ತೈತೆ ಅಂದರೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಫೋಲ್ಡರ್ ಒಳಗೆ ನಿಮ್ಮ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಪ್ರಿಂಟ್ಔಟ್ ತಗೋತಿರೋ, ಅಲ್ಲಿ ಸೇವ್ ಮಾಡ್ಕೊತಿರೋ, ಕಾಪಿ ಮಾಡ್ಕೊತಿರೋ, ಏನು ಬೇಕಾದರೂ ಮಾಡ್ಬೋದು. ಗೊತ್ತಾಯ್ತಾ? ಈ 3 ಡಾಟ್ಸ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಸುಮಾರು ಆಪ್ಷನ್ ಓಪನ್ ಆಗುತ್ತೆ. ಇದ್ರ ಬಗ್ಗೆ ಒಂದಿನ ಕ್ಲಾಸ್ ಮಾಡೋಣ. ಈಗ ಜಾಸ್ತಿ ಆಯ್ತದೆ, ಗೊತ್ತಾಯ್ತಾ? ಅದ್ರ ಬಗ್ಗೆ ಕ್ಲಾಸ್ ಮಾಡ್ಕೊಡ್ತೀನಿ. ಗೂಗಲ್ ಒಳಗೆ ಹೆಂಗೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳೋದು ಕ್ರೋಮಲ್ಲಿ ಅನ್ನೋದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಾ? ಈಗ ಇಷ್ಟು ತಿಳ್ಕೊಂಡಿರ್ಬೇಕು. ಇವತ್ತು ನಿಮ್ಗೆ ಹೇಳ್ಕೊಟ್ಟಿರೋದೇನು, ಬ್ರೌಸರ್ ಅಂದ್ರೆ ಏನು, ಟ್ಯಾಬ್ಸ್ ಅಂದ್ರೆ ಏನು, ಸರ್ಚಿನ್ ಇಂಜಿನ್ಗಳು ಯಾವ ಬರ್ತವೆ, ಮತ್ತು ಸರ್ಚಿನ್ ಇಂಜಿನ್ಗಳಿಗೆ ಹೋಗಿ ನಮ್ಗೆ ಮಾಹಿತಿಗಳನ್ನ ಯಾವ ರೀತಿ ತಗೋಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕೆಲವೊಂದು ಉದಾಹರಣೆಗಳನ್ನ ಮುಖಾಂತರ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಕಲಿಯೋದೇನು, ನೆಕ್ಸ್ಟ್ ಇಂಟರ್ನೆಟ್ ಕ್ಲಾಸಲ್ಲೂ ಮೇಲ್ಸ್ ಅಂತ ಬರ್ತವೆ, ಇಮೇಲ್ಸ್ ಅಂತ ಬರ್ತವೆ, ಎಲೆಕ್ಟ್ರಾನಿಕ್ಸ್ ಮೇಲ್ ಅಂತ ಬರ್ತವೆ. ಅದ್ರ ಬಗ್ಗೆ ತಿಳ್ಕೊಂಡಿರಿ. ಇಮೇಲ್ ಅಂದ್ರೆ ಏನು, ಅದ್ರೊಳಗೆ ಬರೋದು ಜಿಮೇಲ್ ಅಂದ್ರೆ ಯಾವುದು, ರೆಡಿಫ್ ಅಂದ್ರೆ ಯಾವುದು, ವಾಯ್ಮೇಲ್ ಅಂದ್ರೆ ಮೇಲ್ ಅಂದ್ರೆ ಯಾವುದು, ಹಾಟ್ ಮೇಲ್ ಅಂದ್ರೆ ಯಾವುದು, ಈ ರೀತಿ ಕೆಲವೊಂದು ಮೇಲ್ಸ್ಗಳಿರ್ತವೆ, ಸುಮಾರು ಮೇಲ್ಸ್ಗಳಿರ್ತವೆ. ನಿಮ್ಮದೇ ಆದಂಥ ಪರ್ಸ್ನಲ್ ಮೇಲ್ ಐ ಡಿ ನೋಡಿದ್ದೀರಾ? ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮದೇ ಇಮೇಲ್ ಐ ಡಿಗಳನ್ನ ಹಾಕಿ ಅಂತಾರೆ. ನೀವು ಇಮೇಲ್ ಐ ಡಿ ಅಂದರೆ ನೀವು ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀರಿ, ಒಂದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ. ಏನು ತಿಳ್ಕೊಂಡಿರ್ತೀರಿ ನೀವು? ಇಮೇಲ್ ಅಂದರೆ ಏನಿಲ್ಲ, ಜಿಮೇಲು ಅಂತ ತಿಳ್ಕೊಂಡಿರ್ತೀರಿ. ಗೊತ್ತಾಯ್ತಲ್ವಾ? ಅದ್ಬಿಟ್ಟು ಬೇರೆದಿಲ್ವಾ? ಬೇರೆ ಇಮೇಲ್ ಐ ಡಿ ಇಲ್ವಾ? ಹಂಗಾದ್ರೆ ರೆಡಿಫ್ ಇಲ್ವಾ? ಯಾವ ಮೇಲ್ ಇಲ್ವಾ? ಅವೆಲ್ಲ ಹೆಂಗೆ ಯೂಸ್ ಮಾಡ್ಕೋಬೇಕು? ಯಾಕೆ ನಾವು ಜಿಮೇಲೇ ಯೂಸ್ ಮಾಡ್ತೀವಿ, ಯಾಕೆ ರೆಡಿಫ್ ಮೇಲ್ ಯೂಸ್ ಮಾಡಲ್ಲ, ಯಾವ ಮೇಲ್ ಯೂಸ್ ಮಾಡಲ್ಲ, ಇವೆಲ್ಲ ಯಾಕೆ ಯೂಸ್ ಮಾಡಲ್ಲ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಮತ್ತು ನೆಕ್ಸ್ಟು ಈಗ ನಿಮ್ಮದೇ ಆದಂಥ ಒಂದು ಯಾವ್ದಾರ ಒಂದು ಡಾಕ್ಯುಮೆಂಟ್ ಬಗ್ಗೆ ಈಗ MA ಮಾಡ್ತಾ ಇರ್ತೀರಿ, ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾಗಿರುತ್ತೆ, ನಿಮ್ಮ ಊರ ಬಗ್ಗೆನೇ ತಿಳ್ಕೊಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟು ನೀವು ಕೆಲವೊಂದು ಈಗ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟು ಅನುದಾನ ಬಂದೈತೆ ನಮ್ಗೆ ಯಾವ ಸೌಲಭ್ಯನೂ ಸಿಗ್ತಿಲ್ಲ, ಹಂಗಾರೆ ನಮ್ಮ ಗ್ರಾಮ ಪಂಚಾಯತಿಗೆ ದುಡ್ಡು ಬಂದಿಲ್ವಾ? ಹಂಗಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ, ಅವ್ರ ಬಗ್ಗೆನೇ ಗೊತ್ತಿರೋ ಅಧ್ಯಕ್ಷರು ಯಾರು, ಸದಸ್ಯರು ಯಾರು, ಅವ್ರ ಬಗ್ಗೆ ಅವ್ರು ನಮ್ಮ ಗ್ರಾಮ ಪಂಚಾಯತಿ ಎಷ್ಟು ವಿಸ್ತೀರ್ಣ ಹೊಂದೈತೆ, ಈ ರೀತಿ ಮಾಹಿತಿಗಳ ಬಗ್ಗೆ, ಆಮೇಲೆ ಮಾಹಿತಿ ಹಕ್ಕುಗಳ ಬಗ್ಗೆ ಸರ್ಚ್ ಮಾಡ್ಕೊಳ್ಳೋದು ಹೆಂಗೆ, ನಿಮಗೆ ಡಾಟಾಸ್ಗಳು ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಾರೆ. ಅಂದರೆ ಸಂಖ್ಯಾಶಾಸ್ತ್ರ ಅಂತೀನಿ, ಸಂಖ್ಯೆಗಳ ಮುಖಾಂತರ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರ್ತಾರೆ. ಇಷ್ಟು ವರ್ಷದಲ್ಲಿ ಇಷ್ಟು ನಮಗೆ ಅನುದಾನ ಬಂದೈತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ, ಕ್ವಶನ್ ಮಾಡೋದು ಹೆಂಗೆ ನೀವು. ಯಾಕೆಂದ್ರೆ ನಿಮಗೆ ಮಾಹಿತಿ ಗೊತ್ತಿದ್ರೆ ತಾನೇ ನೀವು ಕ್ವಶನ್ ಮಾಡೋಕ್ಕಾಗೋದು. ನಿಮಗೆ ಮಾಹಿತಿ ಹೆಂಗೆ ತಿಳ್ಕೋಬೇಕು, ಅದು ಇಂಟರ್ನೆಟ್ ಮುಖಾಂತರನೇ ತಿಳ್ಕೋಬೇಕು. ಪ್ರತಿಯೊಂದು ಡಿಜಿಟಲ್ ಮಾಡೋದ್ರಿಂದ ಎಲ್ಲವನ್ನೂ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಿರ್ತಾರೆ.
ನೀವು ಅದನ್ನ ಕ್ವೆಶ್ಚನ್ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವರು ಏನ್ ಬೇಕೋ ಅದ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಯಾಕೆ ನಾವು ಓದ್ತಿರೋ ವಿದ್ಯಾರ್ಥಿಗಳಿಗೆ ಅನುದಾನಗಳು ಸಿಗೋದಿಲ್ವಾ? ಯಾವ್ದಾರ ಬುಕ್ಸ್‌ಗಳು ಸಿಗೋದಿಲ್ವಾ ನಮ್ಗೆ? ಬುಕ್ಸ್ ತಗೊಳಕ್ಕೆ ಯಾಕೆ ಹಳ್ಳಿ ಮಕ್ಳುಗಳು ಸುಮಾರು ಜನ ಬಡವರಾಗಿರ್ತೀರಿ. ನಾವು ಬಡವರಾಗಿರ್ತೀವಿ. ಆ ಬುಕ್ಸ್‌ಗಳು ತಗೊಳಕ್ಕೆ ಯಾವ ರೀತಿ ನಮ್ಮ ಫಂಡ್‌ಗಳನ್ನ ನಾವು ಪಂಚಾಯಿತಿಗಳಲ್ಲಿ ಕೇಳ್ಬೋದು, ಕ್ವೆಷನ್‌ಗಳು ಮಾಡ್ಬೋದು, ನಮ್ಮ ತಾಲೂಕ್ ಬಗ್ಗೆ ತಿಳ್ಕೊಬೋದು, ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ತಿಳ್ಕೊಬೋದು, ನಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವ ಪ್ಲೇಸ್ ಅವೆ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಈ ರೀತಿದೆಲ್ಲ ಮಾಹಿತಿಗಳನ್ನ ನೀವು ಇಂಟರ್ನೆಟ್ ಮುಖಾಂತರನೇ ಸರ್ಚ್ ಮಾಡ್ಕೋಬೇಕು. ಯಾರು ನಿಮ್ಗೆ ಹೇಳಕ್ ಬರೋದಿಲ್ಲ. ಗೊತ್ತಾಯ್ತಲ್ವಾ? ಅವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಜಾಬ್‌ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾವು ಸರ್ಚ್ ಮಾಡ್ತಾ ಹೋಗೋಣ. ಇವತ್ತು ಇಷ್ಟು ಕ್ಲಾಸ್ ಸಾಕು. ನೆಕ್ಸ್ಟ್ ನಾವು ಈಗ ಹೇಳ್ದಂಗೆ ನಾವು ಎಲ್ಲಾದ್ರ ಬಗ್ಗೆನ ಮಾಹಿತಿನೂ ಒಂದೊಂದು ಮಾಹಿತಿ ಬಗ್ಗೆನೂ ತಿಳ್ಕೊಳ್ಳೋಣ. ಇವತ್ತು ನಿಮ್ಗೆ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇ. ಪ್ರತಿದಿನ ನಮ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡ್ತಿದೀನಿ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಇಂಟರ್ನೆಟ್‌ನ ಯೂಸ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸ್ ಮಾಡ್ಕೊಳ್ಳಿ. ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ಟು ನೀವು ಯೂಸ್ ಮಾಡ್ತಿರೋದು ಇನ್‌ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ. ಇನ್‌ಸ್ಟಾಗ್ರಾಮ್‌ನಲ್ಲಿ ಎಷ್ಟೋ ಜನ ದುಡಿತಾವ್ರೆ. ಬಟ್ ನಿಮ್ಮ ಪರ್ಸನಲ್ ವೀಡಿಯೋಸ್‌ಗಳನ್ನ ಶೇರ್ ಮಾಡ್ತಿದ್ದೀರಿ. ಮತ್ತೆ ಪರ್ಸನಲ್ ಮಾಹಿತಿಗಳನ್ನ ಶೇರ್ ಮಾಡ್ತಿದ್ದೀರಿ. ಅದು ನಿಮ್ಗೆ ಹೆಂಗೆ ಅಫೆಕ್ಟ್ ಆಯ್ತೈತೆ ಅಂತ ನಿಮ್ಗೆ ಗೊತ್ತಾಯ್ತಿಲ್ಲ. ನನ್ನ ಮಾಹಿತಿ ಯಾರಿಗೆ ಶೇರ್ ಆಯ್ತೈತೆ ಅನ್ನೋದು ನಿಮ್ಗೆ ಗೊತ್ತಾಯ್ತಿರೋದಿಲ್ಲ. ಅದೆಲ್ಲನೂ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಹೇಳ್ತೀನಿ. ಸ್ವಲ್ಪ ಕೇರ್ ಆಗಿರಿ. ಇಂಟರ್ನೆಟ್ಟು ಎಷ್ಟು ಉಪಯೋಗ ಆಯ್ತೋ ಅಷ್ಟೇ ಡೇಂಜರ್. ಗೊತ್ತಾಯ್ತಲ್ವಾ? ಈಗ ಬಂದೈತೆ ಚಾಟ್ ಜಿಪಿಟಿ ಬಂದೈತೆ, ಎಐ ಬಂದೈತೆ. ಎಲ್ಲದ್ರಲ್ಲೂ ಮಾಹಿತಿ ಸಿಗ್ತದೆ. ಕೂತ್ಕೊಂಡು ಐಎಎಸ್ ಆಫೀಸರ್ ಏನು ಕೋಚಿಂಗ್ ಸೆಂಟ್ರಿಗೆ ಕೋಚಿಂಗೇ ಹೋಗ್ಬೇಕಂತ ಇಲ್ಲ. ಇಂಟರ್ನೆಟ್ ಮುಖಾಂತರ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಐಎಎಸ್ ಆಫೀಸರ್‌ಗಳಾದ್ರೆ, ವಿಡಿಯೋಸ್‌ಗಳು ಸಿಗ್ತದೆ, ಪೊಲೀಸ್ ಆಫೀಸರ್‌ಗಳಾದ್ರೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗವ್ರೆ. ಅವೆಲ್ಲದ್ರ ಬಗ್ಗೆನೂ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.